So, hello guys, good evening. Welcome to Unacademy Karnataka PUC exams. ಯಾರೆಲ್ಲ ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಲೈಕ್ ದ ವಿಡಿಯೋ, share the video and subscribe the channel. So guys, in today's session I am going to start with the concept called Japan and Brazil through a traveler's eye. Japan and Brazil through a traveler's eye ಅನ್ನೋದನ್ನು ನಾವಿಲ್ಲಿ ನೋಡ್ತೇವೆ ಗೈಸ್. ಸೊ ಯಾರೆಲ್ಲ ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಸೊ ಪ್ಲೀಸ್ ಲೈಕ್ ದ ವಿಡಿಯೋ ಆ್ಯಂಡ್ ಶೇರ್ ದ ವಿಡಿಯೋ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್. ಮೋರ್ ಓವರ್ ಜಾಯ್ನ್ ಅಸ್ ಇನ್ ಟೆಲಿಗ್ರಾಮ್. ಸೊ ಟೆಲಿಗ್ರಾಮ್ ಬೇಗ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ. So you will get all the updates, details of everything. So everything will be means in terms of study materials and update of our next classes and all the things will be updated. So guys, in today's session I am going to convey you all about the mannerism, the lifestyle of Japanese and Brazilians. ಸೊ ಬ್ರೆಜಿಲರ ಮತ್ತು ಜಪಾನಿಯನ್ನರ ಒಂದು ಲೈಫ್ ಸ್ಟೈಲ್ ಅಂತ ಏನು ಕರಿತೀವಲ್ಲ, ಅವರೊಂದು ಜೀವನ ಶೈಲಿ ಅಂತ ಏನು ಕರಿತೀವಲ್ಲ, ಜೀವನ ಶೈಲಿ ಆಗಿರ್ಬೋದು ಅಥವಾ ಅವರ ಒಂದು ಹಾವಭಾವಗಳು ಯಾವ ರೀತಿ ಇರ್ತವೆ ಅನ್ನೋದ್ರ ಬಗ್ಗೆ ಇನ್ ಟುಡೇಸ್ ಸೆಷನ್ ವಿ ಆರ್ ಗೋಯಿಂಗ್ ಟು ಲರ್ನ್. ಓಕೆ, ಲೆಟ್ ಮಿ ಸ್ಟಾರ್ಟ್ ದೆನ್. So as you know that I am Thippesha, faculty of English. I have completed MA, B.Ed. It is a quite formality. Okay, I have qualified NET K-SET KR-TET and I have been teaching for 8 years for both academics and competitive exams. I have also done with the second PUC evaluation duty. So bega nama Telegram channel ge join agi, link is given in the description. Okay, so in today's session, so what are the things that we are going to learn? ಏನೇನನ್ನ ಕಲಿತಾ ಹೋಗ್ತೇವೆ. So we are going to learn about introduction, summary, the overall summary of a class, and manners in Japan. Japan ಅವರ manners ಏನು? The Japanese are very serious about their manners. So Japanese are very serious about their manners, and the crowd of Brazil, and the conclusion. Everything is going to be learned in this session today. So introduction, Japan and Brazil through a traveler's eye. ನೋಡಿ, ಇಲ್ಲಿ ಎರಡು ವಿಚಾರಗಳನ್ನು ನಾವು ತಿಳ್ಕೋಬೇಕು. ಮತ್ತು ಜಪಾನಿಯನ್ನರು ಮತ್ತು ಬ್ರೆಜಿಲಿಯನ್ನರ ಒಂದು ಹಾವಭಾವ ಅಥವಾ ಅವರ ಜೀವನ ಶೈಲಿ ಯಾವ ರೀತಿ ಇರುತ್ತೆ ಏನು ಅನ್ನೋದು ಪ್ರತಿಯೊಂದು ಎಲ್ಲದ್ರ ಬಗ್ಗೆ ಇದರಲ್ಲಿ ಹೇಳ್ಕೊಳ್ತಾ ಹೋಗಿದ್ದಾರೆ. ಸೊ ಹಾಗಾಗಿ ವಿ ಕ್ಯಾನ್ ಈಸಿಲಿ ಲರ್ನ್ ಅಬೌಟ್ ಇಟ್. ಇದ್ರ ಬಗ್ಗೆ ವಿ ಕ್ಯಾನ್ ಈಸಿಲಿ ಲರ್ನ್ ಅಬೌಟ್ ಇಟ್. ಓಕೆ, ಸೊ ಏನು ಜಾಪನೀಸ್ ಅವರ ಲೈಫ್ ಸ್ಟೈಲ್ ಏನು, ಬ್ರೆಜಿಲಿಯನ್ಸರ ಲೈಫ್ ಸ್ಟೈಲ್ ಏನು, ಸೊ ಅವರು ಯಾವುದನ್ನು ನಾವಿಲ್ಲಿ ಸೊ ವಿಚ್ ಒನ್ ಈಸ್ ಸೀಮ್ಸ್ ಟು ಬಿ ಸಮಥಿಂಗ್ ಡಿಫ್ರೆಂಟ್ ಆರ್ ಸಮಥಿಂಗ್ ಬಿಜಾಯರ್ ಅಂತ ನಮಗೆ ಅನಿಸುತ್ತೆ. ಸೊ ಎವ್ರಿಥಿಂಗ್ ವಿಲ್ ಲರ್ನ್. ಸೊ ಜಪಾನ್ ಆ್ಯಂಡ್ ಬ್ರೆಜಿಲ್ ಥ್ರೂ ಅವರ್ ಟ್ರಾವೆಲರ್ಸ್ ಐ ಈಸ್ ಅ ಟ್ರಾವೆಲಾಗ್ ರಿಟನ್ ಬೈ ಜಾರ್ಜ್ ಮೈಕ್ಸ್. ಇದು ಒಂದು ಪ್ರವಾಸ ಕಥನ. ಇಟ್ ಈಸ್ ಅ ಟ್ರಾವೆಲಾಗ್. ಜಪಾನ್ ಆ್ಯಂಡ್ ಬ್ರೆಜಿಲ್ ಏನಿದೆಯಲ್ಲ, ಇಟ್ ಈಸ್ ಅ ಟ್ರಾವೆಲಾಗ್ ವಿಚ್ ಈಸ್ ರಿಟನ್ ಬೈ ಜಾರ್ಜ್ ಮೈಕ್ ಅವರು ತಮ್ಮ ಒಂದು ಪ್ರವಾಸ ಕಥನದಲ್ಲಿ ತಾವು ಪ್ರವಾಸ ಕೈಗೊಂಡಂಥ ಸಮಯದಲ್ಲಿ ಸೊ ಏನೇನ ಅನುಭವಗಳನ್ನು ತಾವು ಪಡ್ಕೊಂಡ್ರು, ಸೊ ತಮಗೆ ಆದಂತಹ ಅನುಭವ ಏನು, ವಾಟ್ ಆಕ್ಚುಲಿ ಈ ಎಕ್ಸ್ಪೀರಿಯನ್ಸ್ಡ್ ಅಬೌಟ್ ದ ಮ್ಯಾನರಿಸಮ್, ದ ಲೈಫ್ ಸ್ಟೈಲ್ ಆಫ್ ಜಾಪನೀಸ್ ಆ್ಯಂಡ್ ಬ್ರೆಜಿಲಿಯನ್ಸ್, ಆ್ಯಂಡ್ ವಾಟ್ ಡಿಡ್ ಈ ಲರ್ನ್ ಫ್ರಮ್ ದೆಮ್. ಸೊ ಏನನ್ನ ಕಲ್ತರು,
ಸೊ ಎವ್ರಿಥಿಂಗ್ ಈಸ್ ಗೋಯಿಂಗ್ ಟು ಗಿವ್ ಅ ಕೈಂಡ್ ಆಫ್ ಲೈಕ್ ಏನಂದರೆ ಸ್ಟೋರಿ ಲೈಕಲ್ಲಿ ಇಲ್ಲಿ ನಮಗೆ ಹೇಳ್ಕೊಳ್ತಾ ಹೋಗ್ತಾರೆ. ಆ್ಯಂಡ್ ಈ ಈಸ್ ಗೋಯಿಂಗ್ ಟು ಪ್ರೂವ್ ಹಿಮ್ಸೆಲ್ಫ್ ದೇರ್ ಲೈಫ್ ಸ್ಟೈಲ್ ವಿತ್ ಸಮ್ ಫ್ಯೂ ಎಕ್ಸಾಂಪಲ್ಸ್. ಕೆಲವೊಂದು ಎಕ್ಸಾಂಪಲ್ಸ್ಗಳನ್ನು ಕೊಡೋದ್ರ ಮೂಲಕ ಅವ್ರ ಲೈಫ್ ಸ್ಟೈಲ್ ಯಾವ ರೀತಿ ಇದೆ ಏನು ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳ್ಕೊಳ್ತಾ ಹೋಗ್ತಾರೆ. ಇನ್ ದೀಸ್ ಪ್ಯಾಸೇಜಸ್ ದ ರೈಟರ್ ಹ್ಯಾಸ್ unintentionally brought out the culture and mannerisms of the people of Japan and Brazil in a funny way. ಒಂದು ಫನ್ನಿ ವೇನಲ್ಲಿ, ಒಂದು ರೀತಿಯಾದ ಒಂದು ಹಾಸ್ಯಾಸ್ಪದವಾಗಿ ಇಲ್ಲಿ ರೈಟರ್ ಅಥವಾ ಆಥರ್ ಅಂತ ಏನು ಕರಿತೀವಿ, ಜಪಾನ್ ಮತ್ತು ಬ್ರೆಜಿಲಿಯನ್ನರ ಅವರ ಒಂದು ಸಂಸ್ಕೃತಿ ಏನು, ಸೊ ವಾಟ್ ಈಸ್ ದೇರ್ their culture and what is their mannerism ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳ್ಕೊಳ್ತಾ ಹೋಗ್ತಾರೆ. He decidedly comments that within 15 minutes after one land in Japan, ಸೊ ಒಂದು ಕಮೆಂಟ್ ಮಾಡ್ತಾನೆ ವಿದಿನ್ 15 ಮಿನಿಟ್ಸಲ್ಲಿ. ಅಂದರೆ ಅವನು ಹೇಳ್ತಾನೆ, ನೀವು ಯಾರಾದರೂ ಸಪೋಸ್ ಇಫ್ ಯು ಹ್ಯಾವ್ ಗಾನ್ ಟು ಜಪಾನ್, ಅಂದರೆ ನೀವೇನಾದರೂ ಜಪಾನಿಗೆ ಹೋಗಿದ್ದೇ ನಿಜ ಆಯ್ತಂದರೆ ಅಲ್ಲಿ ಹೆಂಗೆ ಅಂದರೆ, if you have gone there, if you are there in Japan, in the sense it is strong enough you to get adapt with their culture and mannerism within 15 minutes. ಒಂದು 15 ನಿಮಿಷ ಯಾವುದೋ ಒಂದು ಜಪಾನ್ನ ಒಂದು ಯಾವುದೋ ಒಂದು ಪ್ಲೇಸಲ್ಲಿ ಒಂದು 15 ನಿಮಿಷ ಇದ್ದರೆ ಸಾಕಂತ. ಅವ್ರ ಲೈಫ್ ಸ್ಟೈಲ್ ಏನು, ಅವ್ರ ಮ್ಯಾನರಿಸಮ್ ಏನು, ಪ್ರತಿಯೊಂದನ್ನು ಕೂಡ ನೀನು ಇಮ್ಮಿಡಿಯೇಟ್ಲಿ ಯು ಮೇ ಲರ್ನ್. ದೆನ್ ದೇ ವಿಲ್ ಬಿ ಕನ್ವೀನಿಯನ್ಸ್ ದಟ್ ದ ಜಾಪನೀಸ್ ಆರ್ ಹೈಲಿ ರಿಫೈನ್ಡ್ ಇನ್ ದೇರ್ ಸೋಷಿಯಲ್ ಮ್ಯಾನರ್ಸ್. ಸೊ ಯಾವ ರೀತಿಯಾಗಿ ಒಂದು ಸಮಾಜದಲ್ಲಿ ತಮ್ಮ ವರ್ತನೆಗಳನ್ನು ಯಾವ್ದು ರೀತಿ ಏನು, ಸೊ ಜಪಾನಿಯನ್ನರಂದರೆ ಸೊ ಹೊರಗಿನ ಪ್ರಪಂಚ ಅಥವಾ ಸಮಾಜದಲ್ಲಿ ಅವ್ರು ಯಾವ ರೀತಿ ನಡ್ಕೊಳ್ತಾರೆ ಏನು ಅನ್ನೋದ್ರ ಬಗ್ಗೆ ಒಂದು 15 ನಿಮಿಷದ ವಿದಿನ್ 15 ಮಿನಿಟ್ಸ್ ಯು ವಿಲ್ ಬಿ ಕನ್ವೀನಿಯನ್ಸ್ಡ್. ಸೊ ನೀವು ಕನ್ವೀನಿಯನ್ಸ್ ಆಗಿಬಿಡ್ತೀರ. ಈ ಒಂದು ಜಪಾನ್ ಹ್ಯಾಸ್ ಅ ವೆರಿ ಲಾರ್ಜ್ ಪಾಪ್ಯುಲೇಷನ್ ಆ್ಯಂಡ್ ಇಟ್ಸ್ ಸಿಟೀಸ್ ಆರ್ ಓವರ್ ಕ್ರೌಡೆಡ್. ಎವ್ರಿ ಜಾಪನೀಸ್ ರೆಸ್ಪೆಕ್ಟ್ ಈಚ್ ಅದರ್ಸ್ ಪ್ರೈವಸಿ. ಜಪಾನ್ನಲ್ಲಿ ಜನಸಂಖ್ಯೆ ಹೆಚ್ಚಿದೆ, ಓವರ್ ಕ್ರೌಡ್ ಇದೆ, ಆದರೂ ಕೂಡ ಪ್ರತಿಯೊಬ್ಬರ ಖಾಸಗಿತನಕ್ಕೆ, ಪ್ರೈವೇಸಿಗೆ ರೆಸ್ಪೆಕ್ಟನ್ನು ನೀಡ್ತಾರೆ. ಯಾರು? ಜಪಾನಿಯನ್ನರು. ದ ಆಥರ್ ಒಪಿನ್ಸ್ ದ್ಯಾಟ್ ದ ಜಾಪನೀಸ್ ಕಂಡಕ್ಟ್ ದೇರ್ ಕಾನ್ಫಿಡೆನ್ಷಿಯಲ್ ಬಿಸ್ನೆಸ್ and matters of love and quarrel in perfect privacy. Suppose you are talking about any business matters, any economical matters or all any other things, ನೀನು ಯಾವುದೋ ಒಂದು ಹಣಕಾಸಿನ ವಿಚಾರಕ್ಕೆ ಸಂಬಂಧಿಸಿದಂತೆ ಏನಾದರೂ ಮಾತಾಡ್ತಿದೀಯಾ, ಅಥವಾ ನಿನ್ನ ಲವ್ಗೆ ಸಂಬಂಧಪಟ್ಟ ಹಾಗೆ ಇಫ್ ಯು ಆರ್ ಟಾಕಿಂಗ್ ಸಮಥಿಂಗ್ ಅಬೌಟ್ ಇನ್ ದ ಸೆನ್ಸ್, ದೇ ಡೆಫಿನೆಟ್ಲಿ ಗಿವ್ ರೆಸ್ಪೆಕ್ಟ್ ಟು ಇಟ್. ಆ್ಯಂಡ್ ಯು ಕ್ಯಾನ್ ಎನಿವನ್ ಕ್ಯಾನ್ ಪಾಸರ್ ಬೈ, ಯಾರಾದರೂ ಹೋಗ್ತಾ ಇದ್ರೂ ಕೂಡ ಈ ವುಡಂಟ್ ಮೈಂಡ್, ಅವನು ಕೂಡ ತಲೆ ಕೆಡಿಸ್ಕೊಳ್ಳೋಕೆ ಹೋಗಲ್ಲ. ಈ ಜಸ್ಟ್ ವಾಂಟೆಡ್ ಟು ವಾಟ್, ಸೊ ದೇ ಗಿವ್ ಕಂಪ್ಲೀಟ್ ರೆಸ್ಪೆಕ್ಟ್ ಟು ದ privacy of each and everyone in Japan. At a public telephone booth, because of their Japanese, if they listen to his conversation, prepare to ignore it. So ಅಕಸ್ಮಾತಾಗಿ ಒಂದು ಪಬ್ಲಿಕ್ ಟೆಲಿಫೋನ್ ಬೂತಲ್ಲಿ ನೀನೇನಾದರೂ ಮಾತಾಡಬೇಕಾದ್ರೆ ಜಪಾನಿಯನ್ನರು ಹೆಂಗಪ್ಪ ಅಂದರೆ, ಇಫ್ ದೇ ಲಿಸನ್ ಟು, ಅಕಸ್ಮಾತಾಗಿ ಅವನೇನಾರು ಮಾತಾಡ್ತಾ ಇದ್ದಾನೆ, ನೀನು ಕೇಳಿಸ್ತಾ ಇದೆ, ಹಂಗಂದ್ರೂ ಕೂಡ
ದೇ ವಿಲ್ ಇಗ್ನೋರ್ ಇಟ್, ದೇ ವಿಲ್ ನೆವರ್ ಮೈಂಡ್ ಇಟ್. ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕ್ಕೂ ಹೋಗಲ್ಲ, ಅದನ್ನು ಅವರು ಅದನ್ನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು. ದೇ ವೋಂಟ್ ಮೈಂಡ್ ಅಬೌಟ್ ಇಟ್. ಆ್ಯಂಡ್ ರೆಸ್ಪೆಕ್ಟಿಂಗ್ ಈಸ್ ಪ್ರೈವೇಸಿ ಇನ್ ಎಕ್ಸೆಪ್ಟ್ ಟ್ರಾಫಿಕ್ ಇನ್ ಬ್ರೆಜಿಲ್. ಇದನ್ನು ಬಿಟ್ಟರೆ ಇನ್ನು ಬ್ರೆಜಿಲ್ ವಿಚಾರಕ್ಕೆ ಬಂದರೆ ಅಲ್ಲಿ ಏನು ಹೇಳ್ತಾನೆ, ಈಸ್ ಟಾಕಿಂಗ್ ಅಬೌಟ್ ಟ್ರಾಫಿಕ್ ಸಿಸ್ಟಮ್. ಆ ಟ್ರಾಫಿಕ್ ಇನ್ ಬ್ರೆಜಿಲ್ನಲ್ಲಿ ಯಾವ ರೀತಿ ಟ್ರಾಫಿಕ್ ಇರುತ್ತೆ, ಅಲ್ಲಿರ್ತಕ್ಕಂಥ ದ ಮೈಂಡ್ ಸೆಟ್ ಆಫ್ ದ ಡ್ರೈವರ್, ದ ಒನ್ ಹೂ ಡ್ರೈವ್ಸ್ ದ ಕಾರ್, ವಾಟ್ ಕೈಂಡ್ ಆಫ್ ಮೈಂಡ್ ಸೆಟ್ ಈ ಹ್ಯಾಸ್ ಅನ್ನೋದ್ರ ಬಗ್ಗೆ ಹೇಳ್ಕೊಳ್ತಾ ಹೋಗ್ತಾನೆ. ದ ರೈಟರ್ ಬ್ರಿಂಗ್ಸ್ ಔಟ್ ದ ಅಜಲ್ ಆ್ಯಂಡ್ ಬಜಲ್ ಆಫ್ ಬ್ರೆಜಿಲ್, ಕಿಯಾಟಿಕ್ ಟ್ರಾಫಿಕ್. ಹೌದು, ಟ್ರಾಫಿಕ್ ಒಂದು ಸಾರಿ ಸಿಕ್ಕರೆ ಸಿಗಬಿದ್ದೆ ಅಂದ್ರೆ ಆ ಕಡೆ ದಾಟೋದು ಕಷ್ಟ ಐತಿ. ಈವನ್ ದು ಬ್ರೆಜಿಲಿಯನ್ಸ್ ಆರ್ ಈಸಿ ಗೋಯಿಂಗ್ ಪೀಪಲ್. ಸೊ ಗಂಟೆ ಟ್ರಾಫಿಕ್ ಇದ್ರು ಈಸಿ ಗೋಯಿಂಗು. ಸೊ ಆ ರೀತಿಯಾಗಿ ನೋಡ್ತೀವಿ. ದಿ ಟ್ರಾನ್ಸ್ಫಾರ್ಮ್ ಇಂಟು ಸ್ಪೀಡ್ ಡೆವಿಲ್ಸ್ ಆ್ಯಸ್ ಸೂನ್ ಆ್ಯಸ್ ದೆ ಗೆಟ್ ಬಿಹೈಂಡ್ ದ ವೀಲ್ಸ್ ಆಫ್ ಕಾರ್. ಅಕಸ್ಮಾತಾಗಿ ಯಾವುದೋ ಒಂದು ಕಾರ್ ಮುಂದೆ ಹೋಗ್ತಾ ಇದೆ, ಇವನು ಹಿಂದೆ ಹೋಗ್ತಾ ಇದ್ದಾನೆ, ಸಡನ್ನಾಗಿ ನೋಡಿದ್ರು ಇಮ್ಮಿಡಿಯೇಟ್ಲಿ ಫುಲ್ಲು ಸ್ಪೀಡ್ನಲ್ಲಿ ಕಾರನ್ನು ಡ್ರೈವ್ ಮಾಡ್ತಕ್ಕಂಥದ್ದು. ಈ ಒಂದು motor cars are costly in Brazil. Most people can't afford a car. The number of cars on Brazil's roads has increased by leaps and bounds. ಸೊ ಬ್ರೆಜಿಲಲ್ಲಿ ಕಾರ್ ತೊಗೊಳ್ಳೋದಂದ್ರೆ ತುಂಬ ಕಾಸ್ಟ್ಲಿ. ಹಂಗಿದ್ರೂ ಕೂಡ ಸೊ ಎವ್ರಿವೇರ್ ಆ್ಯಸ್ ಇಫ್ ಲೈಕ್ ಹೆಂಗಂದರೆ ರೇಷನ್ ಕಾರ್ಡ್ನ ಈಗ ನಮ್ದು ರೇಷನ್ ಫ್ರೀ ಹೆಂಗೆ ಕೊಟ್ಟಿದ್ದಾರಲ್ಲ, ಹಾಗೆ ಫ್ರೀ ಆಫ್ ಕಾಸ್ಟಲ್ಲಿ ಅಲ್ಲಿನ ಗೌರ್ಮೆಂಟು ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಫ್ರೀಯಾಗಿ ಏನನ್ನ ಕಾರನ್ನು ಕೊಟ್ಟಿದ್ದಾರೇನೋ ಅನ್ಬೇಕು. ಆ ರೀತಿಯಾಗಿ ಎಲ್ಲಿ ನೋಡಿದ್ರು ಕಾರ್ಗಳು, ಎಲ್ಲ ಕಡೆನೂ ಕಾರ್. ಬೇರೆ ನೋಡೋಣ ಸಮ್ಮರಿ ಏನು ಹೇಳುತ್ತೆ, ಏನನ್ನ ನಾವು ವಾಟ್ ಆರ್ ದ ಥಿಂಗ್ಸ್ ಶುಡ್ ಬಿ ಲರ್ನ್ಡ್ ಆ್ಯಂಡ್ ಶುಡ್ ಬಿ ರಿಮೆಂಬರ್ಡ್ ಅನ್ನೋದಲ್ಲಿ ನೋಡ್ತಕ್ಕಂಥ. ದಿಸ್ ಈಸ್ ಅ ಟಂಗ್ ಇನ್ ಚೆಕ್ ಅಕೌಂಟ್ ಆಫ್ ರೈಟರ್ಸ್ ಟ್ರಾವೆಲ್. ಅರ್ಥ ಆಗ್ತಿದೆಯಾ? ಹಾಂ, ಸೊ ಇದು ನಮ್ಮ ರೈಟರ್ ಯಾರು ಅಂತ ಹೇಳಿದೆ, ಎಸ್ ಜಾರ್ಜ್ ಮೈಕ್ ಏನಿದಾರಲ್ಲ, ಸೊ ಜಾರ್ಜ್ ಮೈಕ್ ಅವರ ಒಂದು ಇಟ್ ಈಸ್ ಅ ಟಂಗ್ ಇನ್ ಚೆಕ್ ಅಕೌಂಟ್ ಅಂತ ಹೇಳ್ತೀವಿ. ಸರ್ ವಾಟ್ ಈಸ್ ದಿಸ್ ಟಂಗ್ ಇನ್ ಚೆಕ್ ಅಂದರೆ ಏನು ಸರ್? ಟಂಗ್ ಇನ್ ಚೆಕ್ ಅಂದರೆ ಇಟ್ ಈಸ್ ಅ ಕೈಂಡ್ ಆಫ್ ಐರಾನಿಕ್ ರೈಟಿಂಗ್ ಅಂತ. ಅರ್ಥ ಆಗ್ತಿದೆಯಾ? ಸೊ ಇಟ್ ಈಸ್ ಲೈಕ್ ಅ ಜೋಕ್ ಅಂತ. ಯು ಮೈಟ್ ಅಪಿಯರ್ ಸೊ ಇಟ್ ಈಸ್ ಜೋಕ್ ಲೈಕ್ ಅಲ್ಲಿನ ಜನರ ಮನಸ್ಥಿತಿಯ ಮ್ಯಾನರಿಸಮ್ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ಹೇಳ್ಕೊಳ್ತಾ ಹೋಗ್ತಾರೆ. ಇನ್ ಜಪಾನ್ ಆ್ಯಂಡ್ ಬ್ರೆಜಿಲ್ ದ ಎಕ್ಸರ್ಪ್ಟ್ಸ್ experts talk about some practices unique to these two countries. ಸೊ ಕೆಲವೊಂದು ಎಕ್ಸ್ಪರ್ಟ್ಸ್ ಹೇಳೋ ಪ್ರಕಾರ, ಓಕೆನಾ, ದೇರ್ ಆರ್ ಸಮ್ ಪ್ರಾಕ್ಟೀಸಸ್ ವೇರ್ ಇನ್ ಜಪಾನ್. ಸೊ ಜಪಾನ್ನಲ್ಲಿ ಕೆಲವೊಂದು ಪ್ರಾಕ್ಟೀಸಸ್ಗಳನ್ನು ನಾವು ನೋಡ್ತೇವೆ. ಅರ್ಥ ಆಗ್ತಿದೆಯಾ? ಸೊ ದೇರ್ ಆರ್ ಸಮ್ excerpt in the sense, what do you mean by excerpt? So excerpt ಅಂದರೆ a passage or a quotation taken or selected from a book or a document or a film or like a place anywhere. So ಇಲ್ಲಿ excerpt talk about some practices unique of in these two countries. ಈ ಎರಡೂ ಕಂಟ್ರಿಯಲ್ಲಿ ಜಪಾನಿಯನ್ನರಾಗಿರ್ಬೋದು ಮತ್ತು ಬ್ರೆಜಿಲಿಯನ್ನರಾಗಿರ್ಬೋದು, ಇವರು ಮಾತಾಡ್ತಕ್ಕಂಥ ಅಥವಾ ಇವ್ರ ಮ್ಯಾನರಿಸಮು, ಅವರ ಮ್ಯಾನರಿಸಮಲ್ಲಿ ಇರ್ತಕ್ಕಂಥ ಯುನಿಕ್ನೆಸ್ ಬಗ್ಗೆ ಇಲ್ಲಿ ಹೇಳ್ಕೊಳ್ತಾ ಹೋಗ್ತಾರೆ. ಅವ್ರು ಯಾವ ರೀತಿ ಎಕ್ಸೆಪ್ಟ್ ಟೈಟಲ್ಡ್ ಫಸ್ಟ್ ಇನ್ ದ ಎಕ್ಸೆಪ್ಟ್ ಟೈಟಲ್ ಮ್ಯಾನರ್ಸ್. ಸೊ ಫಸ್ಟ್ ಏನಪ್ಪ ಅಂದರೆ ಆ ಟೈಟಲ್ಡ್ ಮ್ಯಾನರ್ಸ್. ನಾನು ದ ರೈಟರ್ ಟಾಕ್ ಅಬೌಟ್ ಈಸ್ ವಿಸಿಟ್ ಟು ಜಪಾನ್. ಅವನು ಜಪಾನ್ಗೆ ವಿಸಿಟ್ ಮಾಡಿದಾಗ ಅಲ್ಲಿ ನಡೆದಿರ್ತಕ್ಕಂಥ ಜಪಾನಿಯನ್ನರ ಈಸ್ ಕಂಪ್ಲೀಟ್ಲಿ
talking about the mannerism of Japanese, and which upon arriving there is impressed by the action or the mannerism and extremely well mannered people ಅಂತ ಹೇಳ್ಕೊಳ್ತಾ ಹೋಗ್ತಾನೆ. ಯಾಕೆ ಅಂದರೆ ಅಲ್ಲಿ ಯಾರಾದರೂ ಕಾಣಲಿ, ಅವ್ನು ಚಿಕ್ಕವನಾದರೂ ಕಾಣಲಿ, ದೊಡ್ಡವನಾದರೂ ಕಾಣಲಿ, ಫಸ್ಟ್ ಮಾಡೋ ಕೆಲಸ ಏನಂದರೆ ಈ ರೀತಿಯಾಗಿ ನಮಸ್ಕಾರವನ್ನು ಮಾಡ್ತಕ್ಕಂಥದ್ದು. ಓಕೆನಾ? ನಮಸ್ಕಾರವನ್ನು ಅವರು ಮಾಡ್ತಕ್ಕಂಥದ್ದು ನಾವಿಲ್ಲಿ ನೋಡ್ತೇವೆ. ಓಕೆನಾ? ಸೊ ನಮಸ್ಕಾರವನ್ನು ಏನು ಸರ್ ಜಪನೀಸಲ್ಲಿ ನಮಸ್ಕಾರ ಅಥವಾ ಹಲೋ ಹಾಯ್ ಅಂತ ಹೇಳೋಕ್ಕೆ ಏನಂತ ಕರೀತಾರೆ ಸರ್? ಕೊನಿಚಿವಾ ಅಂತ ಹೇಳಿ ಕರೀತಾರೆ. ಕೊನಿಚಿವಾ ಅಂತ ಹೇಳಿ ಈ ರೀತಿಯಾಗಿ ಅವ್ರು ಏನು ಮಾಡ್ತಾರೆ, ಜಪನೀಸರು ಹಲೋ ಅಂತ ನಾವು ಏನು ಕರಿತೀವಲ್ಲ, ಅವರು ಹೆಂಗಂದರೆ ಕೊನಿಚಿವಾ, ಯಾರಾದರೂ ಕಾಣಲಿ ಕೊನಿಚಿವಾ ಅಂತ ಈ ರೀತಿಯಾಗಿ ಕರಿತಕ್ಕಂಥದ್ದು. ಮೀನ್ಸ್ ವಾಟ್ ಇಸ್ ಅಂದರೆ ಇಟ್ ಈಸ್ ಅ ಕೈಂಡ್ ಆಫ್ ಮಾರ್ಕ್ ಆಫ್ ರೆಸ್ಪೆಕ್ಟ್ ಫ್ರಮ್ ದ ಜಾಪನೀಸ್. ಜಪಾನಿಯನ್ನರ ಒಂದು ರೆಸ್ಪೆಕ್ಟ್, ಅದು ಯಾರಾದರೂ ಕಾಣಲಿ ಹಿಂಗೆ ತಲೆ ಬಾಗೋದು, ನಮಸ್ಕರಿಸೋದು. ಆ ತಲೆ ಬಾಗೋದ್ರಲ್ಲೂ ಕೂಡ ಹೈರಾರ್ಕಿ ಇದೆ. ನೀನು ತುಂಬ ತಲೆ ಬಾಗಿದ್ರೆ ಹೈಯೆಸ್ಟ್ ರೆಸ್ಪೆಕ್ಟ್, ಅಥವಾ ಸ್ವಲ್ಪ ಇಷ್ಟೇ ಅಂದರೆ ಒಂಥರ ರೆಸ್ಪೆಕ್ಟು. ಬಟ್ ಅವ್ನ ಶತ್ರು ಆಗಲಿ, ದೊಡ್ಡವನಾಗಲಿ, ಚಿಕ್ಕವನಾಗಲಿ, ಯಾರಾದರೂ ಆಗಲಿ, ಹೂಯವ್ರ ಮೇ ದೇ ಯೂಸ್ ಟು ಬೋ. ಅವ್ರು ಏನು ಮಾಡ್ತಾರೆ, ಒಬ್ರಿಗೊಬ್ರು ತಲೆಬಾಗಿ ನಮಸ್ಕರಿಸ್ಕೊಳ್ತಾರೆ. He also notices that since the country is very small one in terms of area, ಸೊ ಕಂಟ್ರಿ ತುಂಬ ಚಿಕ್ಕದಿದೆ, ಅಂದರೆ ಇನ್ ಟರ್ಮ್ಸ್ ಆಫ್ ಏರಿಯಾವನ್ನು ನಾವು ನೋಡ್ರಿ, ಕಡ್ಡಿಪಟ್ಟಿಗೆ ರಾಷ್ಟ್ರ, ಅದು ತುಂಬ ಚಿಕ್ಕದಾಗಿರ್ತಕ್ಕಂಥ ರಾಷ್ಟ್ರ. ದ ಪೀಪಲ್ ದೇರ್ ಹ್ಯಾವ್ ನೋ ಪ್ರೈವೇಸಿ ಈವನ್ ಟು ಟಾಕ್ ಆನ್ ದ ಫೋನ್. ಅವ್ರಿಗೆ ನಾವೇನು ಮಾಡ್ತೀವಿ, ಯಾರ ಜೊತೆಗಾರ ಭಾಳ ನಮಗೆ ಗೊತ್ತಿರ್ತಕ್ಕಂಥವ್ರು ಏನೋ ಸೀಕ್ರೆಟ್ ಮ್ಯಾಟ್ರ್ ಮಾತಾಡ್ಬೇಕಂದ್ರೆ ರೂಮ್ನಲ್ಲಿ ಡೋರ್ ಹಾಕ್ಕೊಂಡು, ಅಥವಾ ಮತ್ತು ಯಾರು ಇಲ್ಲದ ರಿಮೋಟ್ ಪ್ಲೇಸ್ ಅಥವಾ ಯಾರು ಇಲ್ಲದೆ ಇರ್ತಕ್ಕಂಥ ಪ್ಲೇಸಿಗೆ ಹೋಗಿ ನಾವು ಮಾತಾಡ್ತಕ್ಕಂಥದ್ದು ಸಹಜ. ಬಟ್ ಇಲ್ಲಿ ಹಂಗಲ್ಲ. ಅಲ್ಲಿ 100 ಅಲ್ಲ 1000 ಮಂದಿ ಅಡ್ಡಾಡ್ತಾ ಇರಲಿ ರೋಡ್ನಾಗ, ಇವ್ರದ್ದೇನಪ್ಪ ಅಂದ್ರೆ ಮಾತಾಡ್ತಾರೆ ಸುಮ್ಮನೆ ಆರಾಮ್ಸೆ. ದೇ ಯೂಸ್ ಟು ಟಾಕ್ ಆರಾಮ್ಸೆ. ಅವ್ರೇನು ಮಾಡೋದು, ಮಾತಾಡ್ತಾರೆ. ಬಟ್ ಅವ್ನು ಪಾಸರ್ ಬೈ ಇರ್ತಾನಲ್ಲ, ಇವನು ದುನಿಯಾ ಮಾತಾಡಲಿ, ವಾಟ್ ಎವರ್ ಈ ಮೇ ಟಾಕ್, ಬಟ್ ಯು ವೋಂಟ್ ಮೈಂಡ್. ಅವನೇನು ಇನ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು. ಅರ್ಥ ಆಗ್ತಿದೆ? ದ ಪೀಪಲ್ ದೇರ್ ಹ್ಯಾವ್ ನೋ ಪ್ರೈವಸಿ ಈವನ್ ಟಾಕ್ ಟು ಆನ್ ದ ಫೋನ್, ಬಟ್ ಪೀಪಲ್ ರೆಸ್ಪೆಕ್ಟ್ ರೆಸ್ಪೆಕ್ಟ್ ಅದರ್ಸ್ ಪ್ರೈವಸಿ ಬೈ ನಾಟ್ ಲಿಸ್ನಿಂಗ್ ಟು ದೇರ್ ಪ್ರೈವೇಟ್ ಟಾಕ್ಸ್. ದೇ ಕಾಂಪನ್ಸೇಟ್ ಫಾರ್ ದೇರ್ ಲ್ಯಾಕ್ ಆಫ್ ಪ್ರೈವಸಿ ಬೈ ಶೋಯಿಂಗ್ ಕರ್ಟಸಿ. ಅವನು ಎಂಥ ಇಂಟಿಮೆಸಿ ಮಾತುಗಳನ್ನು ಮಾತಾಡ್ತಾ ಇರಲಿ, ಏನಾದರೂ ಮಾತಾಡ್ತಾ ಇರಲಿ, ದೇ ವಿಲ್ ನೆವರ್ ಬಾದರ್ ಅಬೌಟ್ ಇಟ್. ಅದ್ರ ಬಗ್ಗೆ ತಾವು ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಲ್ಲ. ಇದು ಒಂದು ವಿಚಾರ. ಇನ್ ದ ಬಿಗಿನಿಂಗ್ ಆಫ್ ದ ಥಿಂಗ್ ಇಟ್ಸ್ ಸೆಲ್ಫ್ ಓನ್ಲಿ ಇಟ್ ಈಸ್ ಗೋಯಿಂಗ್ ಟು ಸೇ. ದೆನ್ ಏನಂದರೆ, ನೆಕ್ಸ್ಟ್ ದ ರೈಟರ್ ಕಮೆಂಟ್ಸ್ ಆನ್ ದ ಹ್ಯಾಬಿಟ್ ಆಫ್ ಜಾಪನೀಸ್ ಟು ಬೋ ಟು ಎವ್ರಿ ಒನ್. ಒಂದು, ಅವರ ಪ್ರೈವೇಸಿಗೆ ಹೌ ದೇ ಆರ್ ಗೋಯಿಂಗ್ ಟು ಗಿವ್ ರೆಸ್ಪೆಕ್ಟ್ ಅನ್ನೋದು ನೋಡಿದರೆ, ಕಮಿಂಗ್ ಟು ದ ನೆಕ್ಸ್ಟ್ ಇನ್ ದ ಸೆನ್ಸ್, they used to give, they used to bow each and every one were there. ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಅವ್ರೇನು ಮಾಡ್ತಾರೆ, ರೆಸ್ಪೆಕ್ಟನ್ನು ನೀಡ್ತಾರೆ. ಯಾವ ರೀತಿಯಾಗಿ? ತಲೆಬಾಗದ ಮೂಲಕ. ನಾನು ಹೇಳಿದೆ ಏನಂದರೆ ಕೊನಿಚೀವಾ ಅಂತೇಳಿ ಈ ರೀತಿಯಾಗಿ ತಲೆಬಾಗೋದು, ಯಾರಾದರೂ ಕಾಣಲಿ. ಕೊನಿಚೀವಾ ಅಂದರೆ ಹೇಳಿನಿ, ಅಲೋ ಅಂತ ಫಾರ್ಮಲ್ ಯೂಸೇಜ್. ನಮಸ್ತೆ ಅನ್ನೋದಕ್ಕೆ ಕೊನಿಚಿವಾ ಅಥವಾ ಕೊಂಚಿವಾ. ನಮಗದು ಪ್ರೊನೌನ್ಸ್ ಅಥವಾ ಅವ್ರ ಆ್ಯಕ್ಸೆಂಟ್ ಬರಲ್ಲ, ಬಟ್ ದಿಸ್ ಈಸ್ ವಾಟ್ ವಿ ಕ್ಯಾನ್ ಸೇ ದ್ಯಾಟ್. ಓಕೆನಾ? ಕೊನಿಚಿವಾ ಅಂತಾರೆ. ಗುಡ್ ಈವ್ನಿಂಗ್ ಅನ್ನೋಕ್ಕೆ ಕೊನ್ಬಾನ್ವಾ. ಅರ್ಥ ಆಗ್ತಿದೆಯಾ? ಅಥವಾ ನೈಸ್ ಟು ಮೀಟ್ ಯು, ಹೌ ಆರ್ ಯು ಅಂತ ಕರೆಯೋಕ್ಕೆ ಎಜೆಮೆಮ್ ಶಿಚೈ ಅಂತೇಳಿ ಹೇಳ್ತಾರೆ. ಈ ರೀತಿಯಾಗಿ. ಸೊ ಅವ್ರದ್ದು ಲೈಕ್ ಅಥವಾ ಮೋಶಿ ಅಂತ ಕೊನಿಚೀವ ಅಂತ ಅನ್ನಲಿಲ್ಲ ಅಂದರೂ ಅಲೋ ಲೈಕ್ ಅಂದರೆ ಎಲ್ಲರೂ ಕಾಣಲಿ ಮೋಶಿ ಅಂತೇಳಿ ಕಾಮನ್ ಫ್ರೇಸನ್ನು ಯೂಸ್ ಮಾಡ್ತಕ್ಕಂಥದ್ದು ನಾವಿಲ್ಲಿ ನೋಡ್ತೇವೆ.
ಆರ್ ಯು ಗೆಟಿಂಗ್? ಸೊ ಅದನ್ನು ನಾವಿಲ್ಲಿ ವಿ ಕ್ಯಾನ್ ಜಸ್ಟ್ ಅಬ್ಸರ್ವನ್ನ ಮಾಡ್ತಕ್ಕಂಥದ್ದು. ಕಮಿಂಗ್ ಟು ದ ನೆಕ್ಸ್ಟ್ ಅಂದರೆ ದೇ ಯೂಸ್ ಟು ಬೋ ಎವ್ರಿ ಒನ್. ದಿಸ್ ಆ್ಯಕ್ಟ್ ಆಫ್ ಬೋಯಿಂಗ್ ಇನ್ ವೆರಿ ಡಿಗ್ನಿಫೈಡ್, ತುಂಬ ಡಿಗ್ನಿಫೈಡ್ ಅದು, ಕಾಟಾಚಾರಕ್ಕೆ ಮಾಡೋಂಗಿಲ್ಲ, ಇನ್ನೊಬ್ರಿಗೆ ತಲೆ ಬಾಗ್ಸೋದಾಗಲಿ ಮತ್ತೊಂದಾಗಲಿ. ದೇ ಶುಡ್ ನಾಟ್ ಡೂ ಎನಿಥಿಂಗ್ ಫಾರ್ ದ ನೇಮ್ ಸೇಕ್. ಅರ್ಥ ಆಗ್ತಿದೆಯಾ? ಬರೀ ಹೆಸರಿಗೆ ಮಾತ್ರ ಮಾಡೋಂಗಿಲ್ಲ, ಡಿಗ್ನಿಫೈಡ್ ಆಗಿ ಮಾಡ್ತಾರೆ. ಬಟ್ ದ ರೈಟರ್ ಫೈಂಡ್ಸ್ ಇಟ್ ಡಿಫಿಕಲ್ಟ್ ಟು ಲರ್ನ್ ದ ರೈಟ್ ಮ್ಯಾನರ್. ಈ ಬೋಸ್ ಐದರ್ ಟೂ ಲೋ ಆರ್ ಡಸ್ ನಾಟ್ ಬೋ ಅಟ್ ಆಲ್. ಏನು ಪೂರ್ತಿ ಹಿಂಗೆ ತಲೆಬಾಗಿ ಪೂರ್ತಿಯಾಗಿ ನಮಸ್ಕರಿಸ್ಬೇಕು, ಒಂದು ಸ್ವಲ್ಪ ಮಟ್ಟಿಗೆ ನಮಸ್ಕರಿಸ್ಬೇಕು, ಅದನ್ನು ಲರ್ನ್ ಮಾಡೋಕ್ಕೆ ತುಂಬ ಡಿಫಿಕಲ್ಟ್ ಅನಿಸ್ತು. ಯಾರಿಗೆ? ನಮ್ಮ ರೈಟ್ರಿಗೆ. ಅಷ್ಟೇ ಅಲ್ಲ, ಈ ಲರ್ನ್ಸ್ ದ್ಯಾಟ್ ದೆರ್ ಈಸ್ ಎ ಐರಾರ್ಕಿ ಇನ್ ಬೋಯಿಂಗ್. ಬಟ್ ಆದರೆ ಅವ್ನು ಕಲ್ತ ಏನಂದರೆ, ದೆರ್ ಈಸ್ ಅ ಐರಾರ್ಕಿ ಇನ್ ಬೋಯಿಂಗ್ ಅಂದರೆ ಅಲ್ಲಿ ಒಬ್ರಿಗೊಬ್ರಿಗೆ ತಲೆಬಾಗಿ ನಮಸ್ಕರಿಸ್ತಕ್ಕಂಥ ವಿಚಾರದಲ್ಲಿ ದೆರ್ ಈಸ್ ಆನ್ ಐರಾರ್ಕಿ ಇರೋದನ್ನು ನಾವು ಗಮನಿಸ್ಬೋದು. ಅಂದರೆ ಶ್ರೇಣಿ ಇದೆ. ನೀನು ಸ್ವಲ್ಪ ಮಟ್ಟಿಗೆ ತಲೆಬಾಗಿ ನಮಸ್ಕರಿಸಿದೆ, ಇಫ್ ಯು ಹ್ಯಾವ್ ಬೆಂಡ್ ಇನ್ ಅ ಲೋವರ್ ಮೀನ್ಸ್ a slight lower position in the sense, if you have bow in a slight lower position in the sense, it gives something, it is something like it gives some meaning in terms of giving respect to the person. If you are bowing too low in the sense, it gives some other meaning. Who bows to whom, ಯಾರಿಗೆ ಅವನೇನು ಕಲ್ತ, ಇಲ್ಲಿ ಯಾರಿಗೆ ತಲೆಬಾಗಿ ನಮಸ್ಕರಿಸ್ತಾರೆ, ಹೌ ಡೀಪ್ಲಿ ಆ್ಯಂಡ್ ಹೌ ಫಾರ್ ಲಾಂಗ್, ಹೌ ಲಾಂಗ್ ಇಟ್ ಈಸ್, ಫಾರ್ ಹೌ ಲಾಂಗ್, ಎಷ್ಟು ಡೀಪಾಗಿ ಮತ್ತು ಎಷ್ಟು ಲಾಂಗ್, ಎಲ್ಲಿ ಎಷ್ಟು ಹೊತ್ತಿನಷ್ಟು. ನೀನು ಹಂಗೆ ಹಿಂಗೆ ಕೊನಿಚೀವಾ ಮುಷಿ ಅಂತೇಳಿ ಅಂತಂದರೆ ಇಲ್ಲ. ಸೊ ಕೊನಿಚೀವಾ ಅಂತೇಳಿ ಸುಮ್ಮನೆ ಹಿಂಗೆ ಬಾಗಿದೆ ಅಂದರೆ ಅದು ಒಂದು ಮೀನಿಂಗನ್ನು ಕೊಡ್ತಕ್ಕಂಥದ್ದು. ಅದನ್ನು ನಾವು ಇಲ್ಲಿ ನೋಡ್ತೇವೆ. If two Japanese bow, neither is too straightened up before the other stands erect in front of him. ಅದನ್ನು ಕೂಡ ನಾವು ಗಮನಿಸಬಹುದು. ಈಗ ಇಬ್ಬರು ನಿಂತಿರ್ತಾರೆ, ಇಬ್ಬರು ನಿಂತಾಗ ಸೊ ಒಬ್ಬರು ಯಾವ ರೀತಿ ಎಲ್ಲರ ಕಾಣಲಿ ಆ ರೀತಿಯಾಗಿ ನೋಡ್ತೇವೆ. Coming to the next. So the Japanese are very serious about their manners. ಅವ್ರ ಮ್ಯಾನರ್ಸಲ್ಲಿ ತುಂಬ ಸೀರಿಯಸ್ ವಿಚಾರವನ್ನು ನಾವಿಲ್ಲಿ ನೋಡ್ತೇವೆ. ಏನಂದರೆ ದ ಜಾಪನೀಸ್ ಮ್ಯಾನೇಜ್ ದಿಸ್ ವಿತೌಟ್ ಡಿಫಿಕಲ್ಟಿ. ಹೌದು, ಅವ್ರು ಎಲ್ಲೂ ಕೂಡ ನೋವೇರ್ ದೇ ಫೀಲ್ ದ್ಯಾಟ್ ಇಟ್ ಈಸ್ ಟು ಡಿಫಿಕಲ್ಟ್ ಟು ಮ್ಯಾನೇಜ್ ಅಂತ ಎಂದೂ ಅಂದ್ಕೊಳ್ಳಿಲ್ಲ. ಆರ್ ಯು ಗೆಟಿಂಗ್? ದೇ ವಿಲ್ ನೆವರ್ ಫೀಲ್ they'll never feel that it is quite difficult. And even the smallest difference in rank, ಗಳಲ್ಲಿ ಒಂದು ಸಣ್ಣ ಪುಟ್ಟ ಸ್ಲೈಟ್ ಡಿಫ್ರೆನ್ಸ್ ಇದ್ದರೂ ಕೂಡ ಸ್ಟ್ಯಾಂಡಿಂಗ್, ಏಜ್, ಸೋಷಿಯಲ್ ಪೊಸಿಷನ್ ವಿಲ್ ಬಿ ಸಟನ್ಲಿ ರಿಫ್ಲೆಕ್ಟೆಡ್ ಇನ್ ದಟ್ ಸ್ಪ್ಲಿಟ್ ಸೆಕೆಂಡ್ ಒನ್ಸ್ ಮ್ಯಾನ್ ಬೋ ಈಸ್ ಶಾರ್ಟರ್ ದ್ಯಾನ್ ದ ಅದರ್ಸ್. ಇಲ್ಲಿ ಏನಾಗ್ತದೆ, ಅವರೊಂದು ರ್ಯಾಂಕ್ ಇರ್ಬೋದು ಸಮಾಜದಲ್ಲಿ, ಅಥವಾ ಅವ್ರ ಏಜು, ಸ್ಟ್ಯಾಂಡಿಂಗು, ಸೋಷಿಯಲ್ ಪೊಸಿಷನ್ ಇವೆಲ್ಲ ಮ್ಯಾಟ್ರ್ ಆಗ್ತವೆ. ಒಬ್ಬನು ತೀರ ಭಾಗ್ತಾ ಇದ್ದಾನೆ, ಅವನ ಅಪೋಸಿಟ್ ವ್ಯಕ್ತಿ ಅಷ್ಟಾಗಿ ಭಾಗ್ತಾ ಇಲ್ಲ ಅಂದರೆ, ಲೈಕ್ ನಾವೀಗ ಯಾರ ದೊಡ್ಡ ವ್ಯಕ್ತಿಗಳು ಬಂದಾಗ ಕೈ ಮುಗಿದು ಅಷ್ಟಾಂಗ ನಮಸ್ಕರಿಸ್ತೇವೆ. ಅವ್ರಂಗೆ ಮಾಡ್ತಾರ? ಅವ್ರ ಲೆವೆಲಲ್ಲಿ ಯೋಚನೆ ಮಾಡ್ತಕ್ಕಂಥದ್ದು. ಓಕೆನಾ? ದೆನ್ even there are clear cut rules in family too. ಅಷ್ಟೇ ಅಲ್ಲ, ಬರೀ ಹೊರಗಿನ ಪ್ರಪಂಚದಲ್ಲಿ ಅಷ್ಟೇ ಅಲ್ಲ, ಈವನ್ there is a clear cut rule in ಫ್ಯಾಮಿಲಿಯಲ್ಲೂ ಕೂಡ ಕ್ಲಿಯರ್ ಕಟ್ ರೂಲ್ ಇದೆ. ಏನು? ಆ್ಯಸ್ ಟು whom should bow to whom, ಯಾರು ಯಾರಿಗೆ ತಲೆಬಾಗಿ ನಮಸ್ಕರಿಸಬೇಕು. ದೇರ್ ಆರ್ ಬೋಯಿಂಗ್ ಗರ್ಲ್ಸ್ ಹೂ ಬೋ ಟು ಆಲ್ ಆ್ಯಂಡ್ ಸೆಂಡ್ರಿ. ಹೆಣ್ಮಕ್ಕಳಾದವರು ದೇ ಶುಡ್
ದೇ ಶುಡ್ ಬೋ ಈಚ್ ಆ್ಯಂಡ್ ಎವ್ರಿ ಒನ್, ಪ್ರತಿಯೊಬ್ಬರು ಕಾಮನ್, ಹೊರಗ್ನೂರು ಅನ್ನೋಂಗಿಲ್ಲ ಒಳಗ್ನೂರು ಅನ್ನೋಂಗಿಲ್ಲ, ಎಲ್ಲರಿಗೂ ಕೂಡ ಕಾಮನ್ ಆಗಿ ತಲೆಬಾಗಿ ನಮಸ್ಕರಿಸಬೇಕು. ಕೋಚ್ ಕಂಡಕ್ಟರ್ಸ್ ಬಿಫೋರ್ ದೇ ಚೆಕ್ ದ ಟಿಕೆಟ್ಸ್. ಈಗ ಕೋಚ್ ಕಂಡಕ್ಟರ್ಸ್ ಇರ್ತಾರೆ, ಲೈಕ್ ಈಗ ಟಿಕೆಟ್ ಅಥವಾ ಟ್ರೈನಲ್ಲೋ ಬಸ್ಸಲ್ಲೋ ಕಂಡಕ್ಟರ್ಸ್ ಇದ್ದರೆ ಸೆಂಟ್ರಿಗೆ ಬರಬೇಕು. ಸೆಂಟ್ರಿಗೆ ಬಂದು ಎರಡೂ ಕಡೆನೂ ನಮಸ್ಕರಿಸ್ಬೇಕು. ಬಸ್ನಾಗ ಹೋಗ್ತಾ ಇರ್ತಾನೆ, ಬಸ್ ನಡುವೆ ಬಂದು ಈ ಕಡೆ ಒಂದ್ಸರಿ ಬಸ್ ಹಿಂಗೆ ಒಯ್ದೆ ಅಂದರೆ ಸೊ ಈ ಕಡೆ ಒಂದ್ಸರಿ ನಮಸ್ಕರಿದ ಕೊನೆ ಚೀವ ಅಂತ ಹೇಳಿ ಆಮೇಲೆ ಯಾರು ಟಿಕೆಟ್ ತೊಗೊಳ್ರಪ್ಪ ಅಂತ ಹೇಳಿದ್ರು. ಈ ರೀತಿಯಾದ ಮ್ಯಾನರಿಸಮು ಜಾಪನಲ್ಲಿದೆ. And the writer mentions that even a deer bowed to him before it snatched the food back from his hand. ಹೇಳ್ತಾನೆ ಅಷ್ಟೇ ಅಲ್ಲ, ಅಲ್ಲಿನ ಮ್ಯಾನರಿಸಮ್ ಯಾವ ರೀತಿ ಇದೆ ಅಂದರೆ ಹೌ ಇಟ್ ಈಸ್ ಮೀನ್ಸ್ ಇನ್ ದ ಸೆನ್ಸ್ ಈವನ್ ದ ಪೀಪಲ್ ಓಕೆ ದಟ್ ಈಸ್ ಫೈನ್, ಈವನ್ ದ ಅನಿಮಲ್ಸ್ ಫ್ರಮ್ ಯಾವುದು ಅಲ್ಲಿರ್ತಕ್ಕಂಥ ಅನಿಮಲ್ಸ್ ಬಗ್ಗೆ ಮಾತಾಡ್ಕೊಳ್ತಾ ಹೋಗ್ತಾನೆ. ಯಾವಪ್ಪ ಅನಿಮಲ್ಸ್ ಅಂದರೆ ಅಲ್ಲಿರ್ತಕ್ಕಂಥ ಡೀರ್ ಜಿಂಕೆಗಳು ಕೂಡ ಅಷ್ಟೇ ಅಂತೆ. ಫಸ್ಟ್ ಇವನು ಫುಡ್ ತೊಗೊಂಬಂದಂತೆ, ಆ ಫುಡ್ಡನ್ನು ತನ್ನ ಕೈಲಿದ್ದ ಕಸ್ಕೊಂಡು ಹೋಗೋದಕ್ಕಿಂತ ಬಿಫೋರ್, ಅರ್ಥ ಆಗ್ತಿದೆಯಾ? ಸೊ ಅದಕ್ಕಿಂತ ಬಿಫೋರು ಏನು ಮಾಡ್ತಿದ್ದಾನೆ, ಅದು ಏನು ಮಾಡುತ್ತೆ, ಡೀರ್ ಬಂದು ಇವನಿಗೆ ತಲೆಬಾಗಿ ನಮಸ್ಕರಿಸಿ ಆಮೇಲೆ ಅವನ ಕೈಯಲ್ಲಿದ್ದ ಫುಡ್ಡನ್ನು ಸ್ನ್ಯಾಚ್ ಮಾಡ್ಕೊಂಡು ಹೋಗ್ತದಂತ. ನೋಡಿ ಅದನ್ನು ಕಸ್ಕೊಳ್ಳೋಕ್ಕೂ ಮುಂಚೆನೂ ಅಂದರೆ ಅಲ್ಲಿರ್ತಕ್ಕಂಥ ಪ್ರಾಣಿಗೂ ಕೂಡ ಆ ಒಂದು ಮ್ಯಾನರಿಸಮ್ ಬಂದಿರತಕ್ಕಂಥದ್ದು. ಈವನ್ ಎಟ್ ದಿ ಬಸ್ ಸ್ಟಾಪ್ಸ್ ಪೀಪಲ್ ಬೋರ್ಡ್ ಈಚ್ ಅದರ್ ಇನ್ ಡಿಗ್ನಿಟಿ. ಸೊ ಬಸ್ ಸ್ಟಾಪಲ್ಲಿ ಏನು ಮಾಡ್ತಾರೆ, ಡಿಗ್ನಿಫೈಡ್ ಆಗಿ ಒಬ್ರಿಗೊಬ್ರು ಏನು ಮಾಡ್ತಾರೆ, ಎಸ್ ಅಲ್ಲಿ ಯಾರಾದರೂ ಕಾಣಲಿ ಎಲ್ರಿಗೂ ನಮಸ್ಕರಿಸ್ತಾರೆ. ಬಟ್ ದ ಮೂಮೆಂಟ್ ದ ಬಸ್ ಅರೈವ್, ಆದರೆ ಯಾವಾಗ ಬಸ್ ಬರುತ್ತಲ್ಲ ಆಲ್ ಡಿಗ್ನಿಟಿ ವಾಸ್ ಥ್ರೋನ್ ಟು ದ ವಿಂಡ್ಸ್. ಆದರೆ ಆ ಡಿಗ್ನಿಟಿ ಏನೈತಲ್ಲ ಎಲ್ಲನೂ ಗಾಳಿಗೆ ತೂರ್ಬಿಡ್ತಾರೆ. ಆಲ್ ಡಿಗ್ನಿಟಿ ವಾಸ್ ಥ್ರೋನ್ ಟು ದ ವಿಂಡ್ಸ್ ಆ್ಯಂಡ್ ಪೀಪಲ್ ಪುಷ್ಡ್ ಒನ್ ಅನದರ್ ಇನ್ ದೇರ್ ಹರಿ ಟು ಬೋರ್ಡ್ ದ ಬಸ್. ಏನು ಮಾಡಿಬಿಡ್ತಾರೆ ಹಿಂಗೆ, ಬಸ್ ಬಂತಿಲ್ಲೋ, ನಮ್ಮ ಶಕ್ತಿ ಯೋಜನೆ ಬಸ್ ಬಂತಿಲ್ಲೋ ನೋಡಿದ್ರೆ ಹತ್ತಕ್ಕೆ ಭಾಳ ಕಷ್ಟ ಇದೆ. ಸೊ ಹಂಗೆ ಅಲ್ಲಿಯೂ ಕೂಡ ಬಸ್ ಬಂತಿಲ್ಲೋ ಹಿಂಗೆ ಎಲ್ಲರನ್ನು ದೂಡಿ ಹೋಗಿಬಿಡ್ತಾರೆ ವಿತ್ ರಿಗಾರ್ಡ್ ಟು. ಸೊ ಅದೇ ರೀತಿಯಾಗಿ ಇನ್ನೊಂದು ವಿಚಾರ ನೋಡೋದಾದರೆ ಕಮಿಂಗ್ ಟು ಈಟಿಂಗ್ ಆಫ್ ಸೂಪನ್ನು ಈಟ್ ಮಾಡ್ತಕ್ಕಂಥದ್ದು. ಅಲ್ಲಿಂದ ದ ರೈಟರ್ ಸೇಸ್ ದಟ್ ನಾಯ್ಸ್ ಹ್ಯಾಸ್ ಟು ಬಿ ಮೇಡ್ ವೈಲ್ ಈಟಿಂಗ್ ದ ಸೂಪ್ ಇನ್ ಆರ್ಡರ್ ಟು ಶೋ ಅಪ್ರಿಸಿಯೇಷನ್. ಒಬ್ಬ ಉತ್ತಮ ನಾಗರಿಕ ಅನ್ಸ್ಕೋಬೇಕು, ಒಬ್ಬ ಜಪಾನಲ್ಲಿ ಒಳ್ಳೆ ಸಂಸ್ಕೃತಿಯಿಂದ ಬಂದವಪ್ಪ, ಒಳ್ಳೆ ಮನೆತನದಿಂದ ಬಂದವ ಅಂತ ಅನ್ಬೇಕಂದ್ರೆ ನೀನು ಈಗ ಸೂಪನ್ನು ಕುಡಿತಾ ಇದೆಯಾ, ಥಿಂಕ್ ದಟ್ ಯು ಆರ್ ಲೈಕ್ ಸೊ ಯು ಆರ್ ಈಟಿಂಗ್ ಅ ಸೂಪ್ ಇನ್ ದ ಸೆನ್ಸ್ ಯು ಮಸ್ಟ್ ಈ ರೀತಿಯಾಗಿ ಸೌಂಡ್ ಮಾಡಿದರೆ ಮಾತ್ರ ನೀನು ಕಲ್ಚರ್ಡ್, ಭಾಳ ಒಳ್ಳೆ ಸಂಸ್ಕೃತಿಯಿಂದ ಬಂದು. ಅಕಸ್ಮಾತಾಗಿ ನಾವು ಮಾಡ್ತೀವಲ್ಲ, ಹಿಂಗೇನಾದ್ರು ಮಾಡಿ ಅನ್ಕೊಳ್ರಿ, ವಿತೌಟ್ ಮೇಕಿಂಗ್ ನಾಯ್ಸ್ ಯು ವಿಲ್ ಬಿ ಟ್ರೀಟೆಡ್ ಆ್ಯಸ್ ಸ್ಯಾವೇಜ್ಡ್, ಅನ್ಸಿವಿಲೈಸ್ಡ್ ಅಂತೇಳಿ ನಿಮ್ಮನ್ನು ಟ್ರೀಟ್ ಮಾಡ್ತಾರೆ. ವಿಚಿತ್ರ ಅಲ್ಲ? ಏನು ಸಾರ ಈ ಥರ ಹೌದಿಲ್ಲೋ? Then, nodi, with regard to eating soup, the writer says that noise has to be made while eating soup in order to show appreciation. However, when a foreigner does make noise, the Japanese hostess might look at him with contempt. Suppose if he does not make any noise, if he failed to make noise, ಅವ್ರನ್ನ so they think that ಅಥವಾ ಅವ್ರು ಏನಂದರೆ they feel that so he is ಗೊತ್ತಿಲ್ಲ ಅನ್ಸ್ಯಾವೇಜ್ಡ್ ಅಥವಾ ಅನ್ಸಿವಿಲೈಸ್ಡ್ ಅಂತೇಳಿ ತಿಳ್ಕೊಳ್ತಕ್ಕಂಥದ್ದು. ಸೊ ಇಲ್ಲಿ ಏನನ್ನು ನೋಡಬೇಕು, ಒಂದು ಪ್ರೈವೇಸಿ ಬಗ್ಗೆ ಮ್ಯಾನರಿಸಮ್, ಒಬ್ರಿಗೊಬ್ಬರು
ತಲೆಬಾಗಿ ನಮಸ್ಕರಿಸ್ತಕ್ಕಂಥದ್ದು. ಅದು ಹೇಳ್ತಾರೆ, ಇನ್ನೊಂದು ಕಡೆ ಹೇಳ್ತಾರೆ, ತಲೆಬಾಗಿ ನಮಸ್ಕಾರದ ಹೆಂಗಂದ್ರೆ ಮಗುವಿನ ಹುಟ್ಟಿನಿಂದನೇ ಬಂದಿರ್ತಂತೆ. ಹೆಂಗಂದ್ರೆ ತಾಯಿ ತನ್ನ ಮಗುವನ್ನು ಹಿಂದಕ್ಕೆ ಒಂದು ಬ್ಯಾಗಲ್ಲಿ ಹಾಕ್ಕೊಂಡು ಮಗುವನ್ನ ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ. ಎಲ್ಲಾದರೂ ಹೋದ್ರೂ ಆ ಮಗು ಹಿಂದಿರ್ತಾಳೆ, ತಾನು ಹಿಂಗೆ ಬಾಗಿರ್ತಾಳೆ, ಆ ಮಗುನ ಕೂಡ ಆ ಮ್ಯಾನರಿಸಮ್ ಅಲ್ಲಿದ್ದಾನೆ ಬಂದುಬಿಡುತ್ತೆ ಅನ್ನೋ ಥರ ಹೇಳ್ಕೊಳ್ತಾ ಹೋಗ್ತಾರೆ. ಕಮಿಂಗ್ ಟು ದ ನೆಕ್ಸ್ಟ್ ನೋಡೋದಾದರೆ ದ ಕ್ರೌಡ್ ಆಫ್ ಬ್ರೆಜಿಲ್. ಸೊ ಬ್ರೆಜಿಲ್ನ ಕ್ರೌಡ್ ಬಗ್ಗೆ ಮಾತಾಡುವುದಾದರೆ ದ ಕ್ರೌಡ್ ಆಫ್ ಬ್ರೆಜಿಲ್ ವಾಟ್ ಅಂತಂದ್ರೆ the next excerpt, the next place, the next extract traffic in Brazil. ಬ್ರೆಜಿಲ್ನಲ್ಲಿ ಬರ್ತಕ್ಕಂಥ ಟ್ರಾಫಿಕ್ ಬಗ್ಗೆ ವಿಚ್ ಟಾಕಿಂಗ್ ಅಬೌಟ್ ಫುಟ್ಪಾಲ್ಸ್ ಇನ್ ಬ್ರೆಜಿಲ್. ಫುಟ್ಪಾಲ್ಸ್ ಬಗ್ಗೆ ಮಾತಾಡ್ಕೊಳ್ತವೆ ಬಿಕಾಸ್ ದೇ ಗಿವ್ ಮೋರ್ ಇಂಪಾರ್ಟೆನ್ಸ್ ಟು ದ ಮೊಸಾಯಿಕ್ ಆ್ಯಂಡ್ ಮೀನ್ಸ್ ದ ಬ್ಯೂಟಿ ಆಫ್ ದೇರ್ ಸರೌಂಡಿಂಗ್ಸ್ ಆ್ಯಂಡ್ ಆಲ್ ದ ಥಿಂಗ್ಸ್. they used to make their surroundings to become so beautiful. They'll make the things to become, or the things of their surroundings to filled with well decorated. The writer says that there are very beautiful well decorated places reflecting the sense of the beauty of citizens. ಸೊ ಸಿಟಿಸನ್ಸ್ ಅಲ್ಲಿರ್ತಕ್ಕಂಥ ಜನರು ಒಂದು ಬ್ಯೂಟಿ ಮೇಲೆ ಇರ್ತಕ್ಕಂಥ ಕಾನ್ಷಿಯಸ್ ಬಗ್ಗೆ ಇಲ್ಲಿ ಹೇಳ್ಕೊಳ್ತಾ ಹೋಗ್ತದೆ. ಸೊ ಅವ್ರು ಎಷ್ಟು ಹೌ ಮಚ್ ದೇ ಆರ್ ಗಿವಿಂಗ್ ಏನಂದರೆ ಗಿವಿಂಗ್ ಪ್ರಿಫರೆನ್ಸ್ ಟು ದ ಬ್ಯೂಟಿ ಅನ್ನೋದ್ರ ಬಗ್ಗೆ ಹೇಳ್ಕೊಳ್ತಾ ಹೋಗ್ತಕ್ಕಂಥದ್ದು ನಾವಿಲ್ಲಿ ನೋಡ್ತೇವೆ. ದೆನ್ ದ ಬ್ರೆಜಿಲಿಯನ್ಸ್ ಡು ನಾಟ್ ಹರಿ ಅಬೌಟ್ ಅಟ್ ಆಲ್. ಅವ್ರು ಯಾವುದಕ್ಕೂ ಅವಸರ ಮಾಡುವುದಿಲ್ಲ ಅಂತ. 10 ಗಂಟೆ ಆಫೀಸ್, 10 ಗಂಟೆ ಅಲ್ಲ ಹೋಗೋಣ ಅಂತೇಳಿ ಈಗ 10 ಈ ಲೆಕ್ಕ. ಆ್ಯಸ್ ಲಾಂಗ್ ಆ್ಯಸ್ ದೇ ಆರ್ ವಾಕಿಂಗ್, ಯಾವಾಗ ಅವ್ರು ತಲೆ ಕೆಡಿಸ್ಕೊಳ್ಳಲ್ಲ, ನಡ್ಕೊಂಡು ಹೋಗ್ತಾ ಇದ್ದಂದರೆ ಇರಲಿ ಹೇಳಪ್ಪ ಆರಾಮ್ಸೆ ಮುಟ್ಟೋಣ. ದೇ ಆ್ಯಂಬಲ್ ಅರೌಂಡ್ ಲೀಜರ್ಲಿ, ಬಟ್ ದ ಸೇಮ್ ಸಿಟಿಜನ್ಸ್ ವೆನ್ ದೇ ಆರ್ ಬಿಹೈಂಡ್ ದ ಸ್ಟೇರಿಂಗ್ ವೀಲ್. ಅದೇ ಸೇಮ್ ಸಿಟಿಸನ್ನು ಅಕಸ್ಮಾತಾಗಿ ಇವನು ಕಾರನ್ನು ಓಡಿಸ್ತಾ ಇರ್ತಾನೆ, ಮುಂದೊಂದು ಕಾರ್ ಹೋಗ್ತಾ ಇದೆ ಅಂದಾಗ ಅವಸರ ಇದ್ದಿಲ್ಲ. ಬಟ್ ಯಾವಾಗ ಒಂದು ಕಾರ್ ಮುಂದೆ ನೋಡ್ತಾನೋ, ನೋಡಿದ ತಕ್ಷಣ ದೇ ಆರ್ ಎಂಟೈರ್ಲಿ ಡಿಫ್ರೆಂಟ್ ಪೀಪಲ್. ವೆನ್ ದೇ ಡ್ರೈವ್ ಮರ್ಡರಿಯಸ್ಲಿ ಫಾಸ್ಟ್. ಯಾವ ಲೆಕ್ಕಕ್ಕೆ ಡ್ರೈವ್ ಮಾಡ್ತಾರಂದ್ರೆ ಸ್ವಲ್ಪ ಯಾಮಾರು ಒಂದು ಸಣ್ಣ ಕಲ್ಲು ಟಚ್ ಆದರೂ ಅಕಸ್ಮಾತಾಗಿ ಏನಾರು ಸ್ವಲ್ಪ ಹೆಚ್ಚು ಕಡಿಮೆ ಆತಂದ್ರೆ ಜೀವನ ತಗೊಳ್ತಕ್ಕಂಥ ಸನ್ನಿವೇಶವನ್ನು ನಾವಿಲ್ಲಿ ಗಮನಿಸ್ಬೋದು. ಜೀವನ ತಗೊಳುತ್ತೆ. ಸೊ ಆ ರೀತಿಯಾದ ಸನ್ನಿವೇಶವನ್ನು ನಾವಿಲ್ಲಿ ಗಮನಿಸ್ಬೋದಾಗಿದೆ. ಓಕೆನಾ? ವೇಟ ಎಸ್. ಸೊ ಸನ್ನಿವೇಶವನ್ನೇ ಕಂಪ್ಲೀಟ್ ವಿ ಕ್ಯಾನ್ ಅಬ್ಸರ್ವ್. ಸೊ ನಾಟ್ ಓನ್ಲಿ ದಟ್, ಆ್ಯಂಡ್ ದ ಟಾರ್ಗೆಟ್ ಪೆಡೆಸ್ಟ್ರಿಯನ್ಸ್ ಹೂ ಡೇರ್ ಟು ಸ್ಟೆಪ್ ಆಫ್ ದ ಪೇವ್ಮೆಂಟ್. ಆದರೆ ಅವ್ರು ಯಾವಾಗ ಈ ಸ್ಪೀಡಲ್ಲಿ ಹೋಗ್ತಾ ಇರ್ತಾರಲ್ಲ, ಅದು ಅಷ್ಟೇ ಅಲ್ಲ, ಯಾರಾದರೂ ರೋಡಲ್ಲಿ ಅದು ಹೋಗ್ತಾ ಇದ್ದಾರೆ ಅಂದರೆ ಅವ್ರ ಮೇಲೆ ಆ್ಯಕ್ಸಿಲೇಟರನ್ನು ರೈಸ್ ಮಾಡಿ ಸುಮ್ಮನೆ ಅವ್ರ ಕಡೆ ಹಿಂಗೆ ಓದಂಗೆ ಮಾಡಿ ಹಿಂಗೆ ಮಾಡ್ತಾರೆ. ನಮ್ಮ ಕಡೆ ಕಿಡಿಗೇಡಿಗಳು ಮಾಡ್ತಾರೆ ನೋಡ್ರಿ. ಪಾಪ ಯಾರಾದರೂ ವಯಸ್ಸಾದವ್ರು ರೋಡ್ ಬಾಜು ಹೋಗ್ತಾ ಇದ್ದಂದ್ರೆ ಅವ್ರ ಕಡೆ ಗಾಡಿಯನ್ನು, ಈ ಬೈಕನ್ನು ತೊಗೊಂಡು ಅವ್ರ ಕಡೆ ಹಿಂಗೆ ಓದಂಗೆ ಮಾಡಿ ವೀಲಿಂಗ್ ಮಾಡೋದು ಇನ್ನೊಂದು ಮಾಡ್ತಿರ್ತಾರೆ. ಅದನ್ನು ಅವರು ಅಲ್ಲಿ ಮಾಡ್ತಾರೆ. ಅಕಸ್ಮಾತ್ ಸುಮ್ಮನೆ ಹಂಗೆ ಸ್ಪೀಡಾಗಿ ಅವ್ರ ಕಡೆ ಹೋಗೋದು ಇದು. ದೇ ಕಂಪೀಟ್ ಬಿಟರ್ಲಿ ವಿತ್ ದೇರ್ ಫೆಲೋ ಡ್ರೈವರ್ಸ್. ಯಾವ ಲೆಕ್ಕಕ್ಕಂದರೆ ಸ್ವಲ್ಪ ಯಾಮಾರಿದ್ರಲ್ಲ ಅವನರ ಇನ್ನೊಬ್ಬ ಡ್ರೈವರ್ ಕಾರ್ ಓಡಿಸ್ತಾ ಇರ್ತಾನೆ, ಅವನರ ಸತ್ತಿರಬೇಕು, ಇಲ್ಲಾದರೂ ಇವನಾದರೂ ಸತ್ತಿರಬೇಕು. ಆ ಲೆಕ್ಕಕ್ಕೆ ಕಾಂಪಿಟೇಷನ್ ಇರುತ್ತೆ. ಆದರೂ ಕೂಡ ದೋ ಆಲ್ ದೀಸ್ ಥಿಂಗ್ಸ್ ಆರ್ ಹ್ಯಾಪ್ನಿಂಗ್ ಇನ್ ದ ಸೆನ್ಸ್ they do drive a car and cutting in from both sides, forcing them to commit many crimes. ಸೊ ಹೋಗೋದು ಬೇಕಂತ ಅವನಿಗೆ ಗುದ್ದೋದು, ಅಥವಾ ಸೈಡಿಗೂ ಹಿಂಗೆ ಮಾಡೋದು, ಟಚ್ ಮಾಡಿಸೋದು, ಅಥವಾ ಅವನನ್ನು ಇವನು ಹೋಗಿ ಮುಂದಕ್ಕೆ ಹೋಗೋದು, ಅವನ ಹತ್ರಕ್ಕೆ ಬರೋ ತನಕ ಬಿಡೋದು, ಮತ್ತೆ ಬಂದ ತಕ್ಷಣ ಮತ್ತೆ ಸ್ಪೀಡ್ ತೊಗೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು. ಸೊ ಈ ರೀತಿಯಾಗಿ ಬ್ರೆಜಿಲ್ನಲ್ಲಿ ಮಾಡ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದು.
ಬಟ್ ಎಷ್ಟೋ ಸರಿ ಆ ರೀತಿಯಾಗದಾಗ ಎಷ್ಟೋ ಏನಂದರೆ ಕ್ರೈಮ್ಸ್ಗಳು ಕ್ರೈಮ್ ಕಮಿಟ್ ಆಗಿರ್ತಕ್ಕಂಥದ್ದು ನಾವು ಗಮನಿಸಬೇಕು. ಬಟ್ ದೆರ್ ಈಸ್ ನೋ ಹಾಸ್ಟಿಲಿಟಿ ಆರ್ ಇಲ್ ವಿಲ್ ಬಿಟ್ವೀನ್ ದ ಡ್ರೈವರ್ಸ್ ಆರ್ ಬಿಟ್ವೀನ್ ದೆಮ್ ಆ್ಯಂಡ್ ದ ಪೆಡೆಸ್ಟ್ರಿಯನ್ಸ್. ಅಲ್ಲಿ ರೋಡ್ನಲ್ಲಿ ಹೋಗ್ತಾ ಇರ್ತಾನೆ, ರೋಡ್ನಲ್ಲಿ ಹೋಗ್ತಾ ಇರ್ತಾನೆ, ಕಾರ್ ಬರುತ್ತೆ, ಹಿಂಗೆ ಬಂದು ಹಿಂಗೆ ಹೋಗ್ತದೆ, ಏನು ಅವ್ನಿಗೆ ನಮ್ಮ ಕಡೆ ಒಂದು ಮಾಡಲಿ ನೋಡ, ಗೊತ್ತಲ್ಲ ಮೊದಲೇ ಇಲ್ಲಿ ಉತ್ತರ ಕರ್ನಾಟಕದ ಕಡೆ ಅಂತರೂ ಹೇಳಕ್ಕೆ ಬೇಡ, ಯಾವ ಲೆಕ್ಕಕ್ಕೆ ಬೈತಾರಂತ ಗೊತ್ತಲ್ಲ. ಸೊ ಅಲ್ಲಿ ಏನಿಲ್ಲ, ಅವ್ನು ಹೋದ್ರು ಆ್ಯಸ್ ಇಫ್ ಏನೂ ಆಗಿಲ್ಲ, ಆ್ಯಸ್ ಇಫ್ ನಥಿಂಗ್ ಹ್ಯಾಡ್ ಹ್ಯಾಪನ್ ಟು ಹಿಮ್, ಏನೂ ಆಗಿಲ್ಲ ಅನ್ನೋ ಲೆಕ್ಕದಲ್ಲಿ ದೇ ಜಸ್ಟ್ ಸ್ಮೈಲ್ ಅಟ್ ಈಚ್ ಅದರ್. ಅವ್ನು ನೋಡಿ ನಗ್ತಾರೆ ಬಿಟ್ರೆ ಹೌದು ಬಿಡಪ್ಪ ಅನ್ನಂಗಿಲ್ಲ. ಅಕಸ್ಮಾತ್ ಈಗ ಡ್ರೈವರ್ ಒಬ್ರಿಗೊಬ್ಬ ಬಂದು ಡ್ಯಾಶ್ ಹೊಡಿತಾನೆ, ಮತ್ತೊಂದು ಮಾಡ್ತಾನೆ, ಅವನ ಮೇಲೆ ಸಿಟ್ಟು ಮಾಡ್ಕೊಳಂಗಿಲ್ಲ, ಬೈಯಂಗಿಲ್ಲ, ಬಾರ್ಲೆ ಗಾಡಿ ನಂದು ಸ್ಕ್ರ್ಯಾಚ್ ಆಗೈತಿ, ಗಾಡಿ ರೆಡಿ ಮಾಡಿಸ್ಬಾ, ಇನ್ಸೂರೆನ್ಸ್ ಕ್ಲೈಮ್ ಮಾಡ್ತೀನಿ, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ, ಇವು ಯಾವ ವಿಚಾರ ಇಲ್ಲ. ದೇ ಸ್ಮೈಲ್ ಅಟ್ ಒನ್ ಅನದರ್. ಏನು ಒಬ್ಬರನ್ನೊಬ್ರು ಮುಖ ನೋಡೋದು, ನಗೋದು, ಮುಗೀತು, ಮುಗೀತು, ಆಯ್ತು, ಹೋಯ್ತು. ಜಸ್ಟ್ ಲೈಕ್ ದೇ ಸ್ಮೈಲ್ ಅಟ್ ದ ಪೆಡೆಸ್ಟ್ರಿಯನ್, ದೇ ಫೋರ್ಸ್ ಟು ರನ್ ಫಾರ್ ಹಿಸ್ ಲೈಫ್. ಅವ್ನು ಪಾಪ ಅವ್ನು ಯಾ ನಮ್ನಿ ಮಾಡ್ತಾನೆ, ಅಪ್ಪ ನನ್ನ ಜೀವ ಉಳಿದ್ರೆ ಸಾಕಪ್ಪ ಅಂತೇಳಿ ಓಡ್ತಿರ್ತಾನೆ. ಅವನಿಂದ ಗಾಡಿಯನ್ನು ಓಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ, ದಾರಿ ಹೋಗ್ತಕ್ಕಂಥ ಪಾದಚಾರಿಗೆ. ಆದರೂ ಕೂಡ ಆ ವ್ಯಕ್ತಿ ಹೆಂಗಂದರೆ ಆ್ಯಸ್ ಇಫ್ ನಥಿಂಗ್ ಹ್ಯಾಡ್ ಹ್ಯಾಪನ್ ಟು ಹಿಮ್, ತನಗೇನೂ ಆಗಿಲ್ಲ ಅನ್ನೋ ಥರ ಬಿಹೇವ್ ಮಾಡ್ತಕ್ಕಂಥದ್ದು ಬ್ರೆಜಿಲ್ನಲ್ಲಿ ನೋಡ್ತಕ್ಕಂಥದ್ದು. ದ ರೈಟರ್ ಸೇಸ್ ದ್ಯಾಟ್ ದ ಮೇನ್ ರೋಡ್ಸ್ ಇನ್ ಬ್ರೆಜಿಲ್ ಆರ್ ಸೋ ಕ್ರೌಡೆಡ್. ಅವನು ಹೇಳ್ತಾನೆ ಮೇನ್ ರೋಡ್, ಎಸ್ಪೆಷಲಿ ಮೇನ್ ರೋಡ್, ಬ್ರೆಜಿಲ್ನಲ್ಲಿ ಬರ್ತಕ್ಕಂಥ ಮೇನ್ ರೋಡ್ ಏನಿದಾವಲ್ಲ ನಿಜಕ್ಕೂ ತುಂಬ ಓವರ್ ಕ್ರೌಡೆಡ್. ದಟ್ ದ ಟ್ರಾಫಿಕ್ ದಟ್ ಪೆಡೆಸ್ಟ್ರಿಯನ್ಸ್ ಫೈಂಡ್ ಇಟ್ ಇಂಪಾಸಿಬಲ್ ಟು ಕ್ರಾಸ್ ಫ್ರಮ್ ಒನ್ ಸೈಡ್ ಆಫ್ ದ ರೋಡ್ ಟು ದ ಅದರ್. ಬಟ್ ಒಂದು ರೋಡಿಂದ ಒಂದು ಕಡೆಯಿಂದ ಇನ್ನೊಂದು ಎಡ್ಜಿಗೆ ಕ್ರಾಸ್ ಮಾಡೋದೇನೈತಲ್ಲ, ಅದು ಯಾವುದೇ ಕಾರಣಕ್ಕೂ ಸಾಧ್ಯವಾಗಿರ್ತಕ್ಕಂಥ, ಅಂದರೆ ಪಾದಚಾರಿಗಳಿಗೆ ಅಸಾಧ್ಯವಾಗಿರ್ತಕ್ಕಂಥ ಮಾತು. ಈ ರೋಡಿಂದ ಆ ರೋಡಿಗೆ ಕ್ರಾಸ್ ಮಾಡೋದಂದರೆ ಸಾಧ್ಯನೇ ಇಲ್ಲ ಅಂತೆ. ಇಟ್ ಈಸ್ ಕಂಪ್ಲೀಟ್ಲಿ ಇಂಪಾಸಿಬಲ್ ಟು ಕ್ರಾಸ್ ಫ್ರಮ್ ಒನ್ ಸೈಡ್ ಟು ಅನದರ್ ಸೈಡ್ ಆಫ್ ದ ರೋಡ್. ಈ ನೆರೇಟ್ಸ್ ಅ ಹ್ಯೂಮರಸ್ ಅಕೇಶನ್ಸ್ ವೇರ್, ಅಂದರೆ ಒಂದು ಹ್ಯೂಮರಸ್ ಆಗಿ ಕಾಮಿಡಿಯಾಗಿ ಹೇಳ್ತಾನೆ, ವೇರ್ ಅ ಪರ್ಸನ್ ಆನ್ ಸೀಯಿಂಗ್ ಇಸ್ ಫ್ರೆಂಡ್ ಆನ್ ದ ಅದರ್ ಸೈಡ್ ಆಫ್ ಅ ರೋಡ್. ಅಕಸ್ಮಾತಾಗಿ ಯಾರೋ ಒಬ್ಬ ವ್ಯಕ್ತಿ ನಡ್ಕೊಂಡು ಹೋಗ್ತಾ ಇರ್ತಾನೆ, ಅವ್ನ ಫ್ರೆಂಡ್ ಆ ಕಡೆ ಸೈಡ್ ರೋಡ್ನಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ, ಅವ್ನು ನೋಡ್ತಾನೆ, ಆಸ್ಕ್ ವಿತ್ ಸರ್ಪ್ರೈಸ್ ಹೌ ಈ ಮ್ಯಾನೇಜ್ ಟು ಕ್ರಾಸ್ ಓವರ್. ಸರ್ಪ್ರೈಸಿಗೆ ಕೇಳ್ತಾನೆ, ಆ ಕಡೆ ಹೆಂಗೆ ಹೋದೆಯಾ, ಆ ಕಡೆಗೆ ಯಾವ ರೀತಿ ಕ್ರಾಸ್ ಮಾಡಿದೆ ರೋಡನ್ನು ಅಂತ ಈ ರೀತಿಯಾಗಿ ಕೇಳ್ತಾನೆ. ಆ್ಯಂಡ್ ದ ಫ್ರೆಂಡ್ ರಿಪ್ಲೈಸ್, ಆ ಫ್ರೆಂಡ್ ಆ ಕಡೆಯಿಂದ ರಿಪ್ಲೈ ಮಾಡ್ತಾನೆ ಅಂದರೆ ದಟ್ ಈ ಕುಡ್ ಬಿ ದೇರ್ ಓನ್ಲಿ ಬಿಕಾಸ್ ಹಿ ವಾಸ್ ಬಾರ್ನ್ ಆನ್ ದಟ್ ಸೈಡ್. ಅವ್ನು ರಿಪ್ಲೈ ಮಾಡ್ತಾನೆ, ಇಲ್ಲಪ್ಪ ನಾನು ಇಲ್ಲೇ ಇರೋದು, ಯಾಕಂದರೆ ನಾನು ಹುಟ್ಟಿದ್ದು ಈ ಸೈಡಲ್ಲಿ ಹುಟ್ಟಿದ್ದೀನಿ, ಹಂಗಾಗಿ ನಾನು ಈ ಸೈಡೇ ಇರೋದು ಅಂತ ಹೇಳ್ತಾನೆ ದಾರಿ. ಈ ರೀತಿಯಾಗಿ ಒಂದು ಹ್ಯೂಮರಸ್ ಆಗಿ ಹೇಳ್ಕೊಳ್ತಾ ಹೋಗ್ತಾರೆ. ಕಮಿಂಗ್ ಟು ದ ಕನ್ಕ್ಲೂಷನ್. ಸೊ ದಿಸ್ ಈಸ್ ವಾಟ್ ದ ಮ್ಯಾನರಿಸಮ್ ಆಫ್ ಜಪಾನ್ ಆ್ಯಂಡ್ ಬ್ರೆಜಿಲ್. ಜಪಾನ್ ಮತ್ತು ಬ್ರೆಜಿಲ್ ನಡುವೆ ಇರ್ತಕ್ಕಂಥ ಒಂದು ಮ್ಯಾನರಿಸಮ್ ಬಗ್ಗೆ ಹೇಳ್ಕೊಳ್ತಾ ಹೋಗ್ತಾರೆ. ಜಾರ್ಜ್ ಮೈಕ್ಸ್ explained that the culture of the Japanese as universal. So George Mike ಏನು ಮಾಡ್ತಾನೆ, he explains that the culture of the Japanese as universal and superior. ಯೂನಿವರ್ಸಲ್ ಹೌದು ಮತ್ತು ಸುಪೀರಿಯರ್ ಹೌದು ಟು ದ ಅದರ್ಸ್. ಬೇರೆಯವರಿಗೆಲ್ಲ ಸುಪೀರಿಯರ್ ಮತ್ತು ಓಕೆ ಜಪಾನ್ ಕಲ್ಚರ್ ಬೇರೆಯವ್ರಿಗೆ. ಬಟ್ ಜಾಪನೀಸ್ ಆರ್ ಎಕ್ಸ್ಕ್ವಿಸಿಟ್ಲಿ ವೆಲ್ ಮ್ಯಾನರ್ಡ್ ಪೀಪಲ್. ಜಾಪನೀಸ್ ಏನಂದ್ರಲ್ಲ ಎಕ್ಸ್ಕ್ವಿಸಿಟ್ಲಿ ವೆಲ್ ಮ್ಯಾನರ್ಡ್ ಪೀಪಲ್. ದೇ ರೆಸ್ಪೆಕ್ಟ್ ಆ್ಯಂಡ್ ಬಿಲೀವ್ ಇನ್ ಪರ್ಫೆಕ್ಟ್ ಪ್ರೈವಸಿ. ಅವ್ರ ಪರ್ಫೆಕ್ಟ್ ಪ್ರೈವಸಿಗೆ ರೆಸ್ಪೆಕ್ಟ್ ಮಾಡ್ತಾರೆ, ಬಿಲೀವ್ ಮಾಡ್ತಾರೆ. ಕರ್ಟಸಿ ಹ್ಯಾಸ್ ಅ ಡಬಲ್ ಫಂಕ್ಷನ್, ನೇಮ್ಲಿ ಇಟ್ ಈಸ್ ಕರ್ಟಸಿ ಆ್ಯಂಡ್ ಸಬ್ಸ್ಟಿಟ್ಯೂಟ್ ಪ್ರೈವಸಿ. Everybody keeps bowing to everybody else with ceremonious solemnity. ಪ್ರತಿಯೊಬ್ಬರಿಗೂ ಕೂಡ ಇವರು ಎನ್ನದೆ ಪ್ರತಿಯೊಬ್ಬರಿಗೂ ಕೂಡ ತಲೆಬಾಗಿ ನಮಸ್ಕರಿಸ್ತಾರೆ. ಬೋಯಿಂಗ್ ಈಸ್ ಅ ಮಾರ್ಕ್ ಆಫ್ ರೆಸ್ಪೆಕ್ಟ್ ಇನ್ ಜಪಾನ್ ಆ್ಯಂಡ್ ದ ಜಾಪನೀಸ್ ಹ್ಯಾವ್ ದ ಕಾಂಪ್ಲಿಕೇಟೆಡ್ ಹೈರಾರ್ಕಿ ಇನ್ ಬೋಯಿಂಗ್. ಹೌದು, ಅಲ್ಲಿ ಬೋಯಿಂಗ್ ಅನ್ನೋದು ಒಂದು ಮಾರ್ಕ್ ಆಫ್ ರೆಸ್ಪೆಕ್ಟು. ಓಕೆ ಫೈನ್, ಐ ಅಗ್ರಿ ವಿತ್ ಯು. ಬಟ್ ಅಟ್ ದ ಸೇಮ್ ಟೈಮ್ it is so complicated hierarchy in Boeing, and the social position will be subtly reflected in split second. Social position ಒಂದು ಸ್ಪ್ಲಿಟ್ ಸೆಕೆಂಡಲ್ಲಿ ಅವನು ಎಷ್ಟು ಸಮಯ ಅವನು ತಲೆ ಬಾಗ್ತಾನೆ,
ಎಷ್ಟು ಸಮಯ ಅವನ ತಲೆ ಬಾಗಲ್ಲ ಅಥವಾ ಎಷ್ಟು ಆಳವಾಗಿ ತಲೆ ಬಾಗ್ತಾನೆ, ಇನ್ನೊಂದು ಅಲ್ಲೇ ಗೊತ್ತಾಗ್ಬಿಡುತ್ತೆ ಪೊಸಿಷನ್ ಯಾರ್ದೇನು ಅಂತೇಳಿ. ಈವನ್ ನಾಟ್ ಓನ್ಲಿ ಇಟ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ದ ಜಾಪನೀಸ್ ಸ್ಟೋರ್ಸ್ ಎಂಪ್ಲಾಯ್ ಬೋಯಿಂಗ್, ಈವನ್ ಕೆಲವೊಂದು ಎಸ್ಕವೇಟರ್ ಒಂದು ಶಾಪಿಂಗ್ ಮಾಲಲ್ಲಿ ಆದರೂ ಕೂಡ ಹೇಳ್ತಾರೆ, ಶಾಪಿಂಗ್ ಮಾಲ್ ಇಬ್ಬರು ಹುಡುಗಿರನ್ನ ನೇಮಿಸಿರ್ತಾರೆ ಬಂದವ್ರಿಗೆ ವೆಲ್ಕಮ್ ಮಾಡೋಕ್ಕೋಸ್ಕರನೇ. ಅರ್ಥ ಆಗ್ತಿದೆಯಾ? ಬಂದವ್ರಿಗೆ ವೆಲ್ಕಮ್ ಮಾಡೋಕ್ಕೋಸ್ಕರನೇ. ವೆಲ್ಕಮ್ ಮಾಡೋದು ಅಂದ್ರೆ ಗೊತ್ತಾಯ್ತಲ್ಲ ಏನಂತ ಹೇಳಿದೆ ನಾನು? ಹಾಂ, ಯಾವ ರೀತಿಯಾಗಿ ನಾವು ವೆಲ್ಕಮ್ ಮಾಡ್ತಾರೋ, ಗುಡ್ ಮಾರ್ನಿಂಗ್ ಅಥವಾ ಗುಡ್ ಡೇ ಅಥವಾ ಹಲೋ ಅನ್ನೋಕ್ಕೆ ಹೆಂಗೆ ಕೊನಿಚಿವಾ, ಕೊನ್ಬ್ಯಾನ್ವಾ, ಗುಡ್ ಈವ್ನಿಂಗ್, ವೇರ್ ಆರ್ ಯು, ಎಲ್ಲಿದೆಯಪ್ಪ, ತದೈಮ, ಮನೆಯಲ್ಲಿದ್ದೀನಿ ಅನ್ನೋಕ್ಕೆ. ಐ ಆಮ್ ತದೈಮ ಅಂದರೆ ನಾನು ಮನೇಲಿದ್ದೀನಿ. ಹಾಂ, ನೈಸ್ ಟು ಮೀಟ್ ಯು ಅಥವಾ ಹೌ ಆರ್ ಯು ಅನ್ನೋಕ್ಕೆ ಹೆಂಗಂದರೆ ಅಜಿಮೇಶೇ ಅಂತೇಳಿ ಈ ರೀತಿಯಾಗಿ ಕರಿತಕ್ಕಂಥದ್ದು. ಸೊ ಈ ರೀತಿಯಾಗಿ ಒಂದೊಂದು ರೀತಿಯಾಗಿ ಜಾಪನೀಸ್ ಸ್ಟೋರ್ಸ್ ಎಂಪ್ಲಾಯ್ ಅಲ್ಲಿ ಎಂಪ್ಲಾಯಿಗಳನ್ನು ದೇರ್ ಡ್ಯೂಟಿ ಟು ಬೋತ್ ಡೀಪ್ಲಿ ಆ್ಯಂಡ್ ಡಿಫ್ರೆನ್ಷಿಯಲಿ ಟು ಆಲ್, ಪ್ರತಿಯೊಬ್ಬರಿಗೂ ಕೂಡ ತಲೆಬಾಗಿ ನಮಸ್ಕರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು. ಈವನ್ ನಾಟ್ ಓಕೆ, ದಟ್ ಈಸ್ ಫೈನ್. Coming to the even the animals who born in Japan, they also have the habit of bowing to the people or one each other. The deer, as a true Japanese, bow to the visitors and then jump and snatch the food bag from the ant. ಹೌದು, ಅದನ್ನೇ ಹೇಳ್ತಾನೆ. ಡೀರು ಕೂಡ ತನ್ನ ಫುಡ್ ಬ್ಯಾಗನ್ನು ಸ್ನ್ಯಾಚ್ ಮಾಡ್ಕೊಂಡು ಹೋಗ್ತದೆ. ಅದು ಫುಡ್ ಬ್ಯಾಗನ್ನು ಸ್ನ್ಯಾಚ್ ಮಾಡೋದಕ್ಕಿಂತ ಬಿಫೋರು ಇಟ್ ಯೂಸ್ ಟು ಬೋ ಡೌನ್ ಟು ದ ವಿಸಿಟರ್ಸ್. ನಾರಾ ಎಂಬ ಪ್ಲೇಸಲ್ಲಿ ಒಂದು ಪಾರ್ಕಲ್ಲಿ ಇರ್ತಾನೆ. ಆ ಪಾರ್ಕಲ್ಲಿ ಅವ್ನು ಕೂತ್ಕೊಂಡಾಗ ಅದು ಬಂದು ಅವನಿಗೆ ತಲೆಬಾಗಿ ನಮಸ್ಕರಿಸಿ ಕೈಂಡ್ ಆಫ್ ಕೊನಿಚೀವ ಅಂತ ಹೇಳೋದು. ಬಟ್ ಇಲ್ಲ, ಬಟ್ ಅವ ಅನ್ಕೋಬೇಕು, ಅದೇನು ಮಾತಾಡಂಗಿಲ್ಲ. ಸೊ ಹಿಂಗೆ ತಲೆಬಾಗಿ ನಮಸ್ಕರಿಸಿ, ನೀವು ಬೇಕಾದ್ರೆ ನಿಮಗೆ ಡೌಟ್ ಇದ್ದರೆ ಯೂಟ್ಯೂಬಲ್ಲಿ ನೋಡಿ, ದ ಜಾಪನೀಸ್ ಡೀರ್ ಮ್ಯಾನರಿಸಮ್ ಇನ್ ಜಪಾನ್ ಅಂತ, ಡೀರ್ ಆಫ್ ಜಪಾನ್ಸ್ ಮ್ಯಾನರಿಸಮ್ ಅಂತ ಹೊಡೀರಿ, ಸಿಗುತ್ತೆ ನೋಡಿ. You can easily get to know. Okay na? So you can easily get to know that. And the two conductors in the famous and fast Tokaido line between Tokyo and Osaka march to the middle of the coach, house ceremonies in both directions, and then start checking the tickets. ಎರಡೂ ಕಡೆಯಿಂದ ಬಂದು ಟಿಕೆಟ್ ಕಲೆಕ್ಟರ್ಸ್ ಬಂದು ಅವರು ಎರಡೂ ಕಡೆಯಿಂದ ತಾವು ನಮಸ್ಕರಿಸಿ ನೆಕ್ಸ್ಟ್ ಅವರು ಟಿಕೆಟ್ ಕಲೆಕ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅಷ್ಟೇ ಅಲ್ಲ, ಇನ್ ಬೋತ್ ಡೈರೆಕ್ಷನ್ಸ್ ಆ್ಯಂಡ್ ದೆನ್ ಸ್ಟಾರ್ಟ್ ಚೆಕಿಂಗ್. ದೇ ಮೇಕ್ ಫಿಯರ್ಫುಲ್ ನಾಯ್ಸ್ ಆಫ್ ಸೈನ್ ಆಫ್ ಅಪ್ರಿಸಿಯೇಷನ್ ವೈಲ್ ಈಟಿಂಗ್ ಸ್ಪೂಪ್. ಯಾರು? ಜಾಪನೀಸು ಸೂಪನ್ನು ಕುಡಿಬೇಕಾದ್ರೆ, ನಾವು ಕುಡಿಬೇಕಂತ ಹೇಳಿ ತಿನ್ಬೇಕು. ಸೊ ಸೂಪನ್ನು ತಿನ್ನಬೇಕಾದ್ರೆ ತಾವೇನು ಮಾಡ್ತಾರೆ, ತುಂಬ ಅಪ್ರಿಸಿಯೇಷನ್, ಸೈನ್ ಆಫ್ ಅಪ್ರಿಸಿಯೇಷನ್ ಏನಪ್ಪ ಅಂದ್ರೆ ನೀನು ಅಲ್ಲಿ ಸೌಂಡ್ ಗದ್ದಲ ಮಾಡೇ ಕುಡಿಬೇಕು, ಹಂಗಾರೆ ಚಲೋ. ಆನ್ ದ ಅದರ್ ಹ್ಯಾಂಡ್ ಜಾರ್ಜ್ ಮೈಕ್ ಸೇಸ್ ದಟ್ ನೋ ಬಡಿ ಅರೀಸ್ ಇನ್ ಬ್ರೆಜಿಲ್. ಮತ್ತು ಹೇಳ್ತಾನೆ, ಬ್ರೆಜಿಲ್ನಲ್ಲಿ ಯಾರೂ ಕೂಡ ಅವಸರ ಅನ್ನೋದು ಇರೋಂಗಿಲ್ಲ ಅಂತ ಅವ್ರಿಗೆ. ರೀಚಿಂಗ್ ದ ಡೆಸ್ಟಿನೇಷನ್ ಆ್ಯನ್ ಆರ್ ಅರ್ಲಿ ಅ ಡೇ ಲೇಟ್. ಸೊ ರೀಚಿಂಗ್ ದ ಡೆಸ್ಟಿನೇಷನ್, ಅವ್ರು ಅಂದ್ಕೊಂಡಿದ್ದ ಡೆಸ್ಟಿನೇಷನ್ನ 1 hour ಬೇಗನಾದ್ರು ರೀಚ್ ಆಗ್ಬೋದು ಅಥವಾ ಲೇಟ್ ಆದರೂ ರೀಚ್ ಆಗ್ಬೋದು. ಅವ್ರು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಆರ್ ನಾಟ್ ಅಟ್ ಆಲ್, ರೀಚ್ ಆಗದೇನೂ ಇರ್ಬೋದು, ಅವ್ರು ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಇಟ್ ಡಸಂಟ್ ಮ್ಯಾಟರ್ ಟು ದೆಮ್. ಬಟ್ ದ ಗ್ರೇ ಪ್ರೇವೆಂಟ್ಸ್ ಇನ್ ದ ಸ್ಟ್ರೀಟ್ಸ್ ಆ್ಯಂಡ್ ಡೆಕೋರೇಟೆಡ್ ವಿತ್ ಬ್ಯೂಟಿಫುಲ್ ಬ್ಲಾಕ್ ಮೊಸೈಕ್ಸಿಂದ ಎಲ್ಲ ಪೇಮೆಂಟ್ಸನ್ನು ಎಲ್ಲ ಡೆಕೋರೇಟ್ ಮಾಡಿರ್ತಕ್ಕಂಥ ರೋಡ್ ಬಾಜು ನೋಡ್ತೇವೆ. ಬಟ್ ಏನಪ್ಪ ಅಂದರೆ, ದ ಪೀಪಲ್ ಹೂ ಹ್ಯಾವ್ ಪ್ಲೆಂಟಿ ಆಫ್ ಟೈಮ್ would do during their meditative and ambulatory exercises. ಸೊ ಆ ರೀತಿ ಮಾಡೋದ್ರಿಂದ ಅಂಬ್ಯುಲೇಟರಿ ಎಕ್ಸಸೈಸ್ ಮೆಡಿಟೇಷನ್ ಮಾಡೋಕ್ಕೋಸ್ಕರ ಆ ರೀತಿಯಾಗಿ ಮಾಡ್ತಾರೆ. ಯಾರಿಗೆ ಪ್ಲೆಂಟಿ ಆಫ್ ಟೈಮ್ ಇದ್ದವ್ರು ಮಾಡೋಕ್ಕೋಸ್ಕರ ಮಾಡ್ಕೊಂಡಿರ್ತಾರೆ. ದೀಸ್ ಲೀಜರ್ ಪೀಪಲ್ ಲವ್ ಸ್ಪೀಡ್ ವೆನ್ ಡ್ರೈವಿಂಗ್. ಇವ್ರು ಏನು ಮಾಡಿರ್ತಾರೆ, ಡ್ರೈವಿಂಗನ್ನು ತುಂಬ ಇಷ್ಟಪಡ್ತಾರೆ. ಗೈನಿಂಗ್ ಅ 10th of a second is a matter of grave importance for all of them all the time. ಸೊ ಒಂದು 10 ಸೆಕೆಂಡ್ ನೀನು ಸ್ಪೀಡ್ ಎಷ್ಟು ಸ್ಪೀಡಕ್ಕೆ ಅಥವಾ ಸ್ಪೀಡ್ ಹೋಗೋದೈತಲ್ಲ, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಇಲ್ಲಿ ಅವ್ರಿಗೆ. ದೆನ್ ದೀಸ್ ಲೀಜರ್ ಪೀಪಲ್ ಲವ್ ಸ್ಪೀಡ್ ವೆನ್ ಡ್ರೈವಿಂಗ್. ಸೊ ಈ ಜನ ಏನು ಮಾಡ್ತಾರೆ, ವೆನ್ ದೇ ಡ್ರೈವಿಂಗ್ ಅ ಕಾರ್ ದೇ ಲವ್ ಸ್ಪೀಡ್
ಓಕೆನಾ. ದೇ ಲವ್ ಸ್ಪೀಡ್. ಓಕೆ. The number of motor vehicles in Brazil is growing rapidly and thus the pedestrian life is become risky. ಸೊ ಪೆಡೆಸ್ಟ್ರಿಯನ್ ಲೈಫ್ ಅದಕ್ಕೋಸ್ಕರ ರಿಸ್ಕಿ ಆಗಿಬಿಟ್ಟಿದೆ. ಸೊ ಅಷ್ಟೊಂದಲ್ಲಿ ಕಾರ್ಗಳನ್ನು ಇದು ಮಾಡಿರ್ತಕ್ಕಂಥದ್ದು ನೋಡ್ತೇವೆ. ಆ್ಯಂಡ್ ಈ ಹ್ಯಾಸ್ ಟು ಜಂಪ್, ಲೀಪ್ ಆ್ಯಂಡ್ ರನ್ ಫಾರ್ ಡಿಯರ್ ಲೈಫ್. ಸೊ ಅವನೇನು ಮಾಡಬೇಕು, ಯಾವಾಗ ಆ ರೀತಿ ಆಗ್ತದಲ್ಲ, ಸೊ ಅವಾಗ ಅವನು ಜಂಪ್ ಮಾಡಬೇಕು, ಓಡಬೇಕು, ಜಂಪ್ ಮಾಡಿ ಓಡೋದು ಎಲ್ಲ ಮಾಡಬೇಕಾಗ್ತದೆ. ಅಪ್ಪ ಸತ್ನು ಬಿದ್ನು ಅಂತೇಳಿ ಓಡೋಗಿ ತನ್ನ ಜೀವನ ಉಳಿಸ್ಕೋಬೇಕು. ಯಾವಾಗ ತಾನೊಂದು ಪಾದಚಾರಿಯಾಗಿ ರಸ್ತೆ ಬದಿಯಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಯಾವನ್ನ ಡ್ರೈವ್ ಮಾಡ್ತಾ ಇದ್ದಂದರೆ ಇಮ್ಮಿಡಿಯೇಟ್ಲಿ ಇವನಿಗೆ ಟಾರ್ಗೆಟ್ ಮಾಡ್ತಕ್ಕಂಥದ್ದು ನಾವು ಗಮನಿಸಿದ್ವಿ. ಆ್ಯಂಡ್ ಡ್ರೈವರ್ ಆ್ಯಂಡ್ ಪೆಡೆಸ್ಟ್ರಿಯನ್ ವಾಯ್ಸ್ ವರ್ಸ. ಡ್ರೈವರ್ ಮತ್ತು ಪೆಡೆಸ್ಟ್ರಿಯನ್ ಇವರು ಅಂದರೆ ಸ್ಮೈಲ್ ಅಟ್ ಈಚ್ ಅದರ್. ಅವನು ಹಂಗೆ ಮಾಡಿ ಮತ್ತು ಅವನು ಸ್ಮೈಲ್ ಮಾಡಿ ಹೋಗ್ತಾನೆ ಮತ್ತು ಇವನು ಸ್ಮೈಲ್ ಮಾಡೋದು. ಡ್ರೈವರ್ಸ್ ಕಟ್ ಇನ್ ಆ್ಯಂಡ್ ಓವರ್ಟೇಕ್ ಇನ್ ಬೋತ್ ಸೈಡ್ಸ್ ಆ್ಯಂಡ್ ಕಮಿಟ್ ಕ್ರೈಮ್ 20 times every hour ಬಟ್ ಸ್ಟಿಲ್. ನೋಡಿ, ಒಂದು ಗಂಟೆಗೆ ಹೆಚ್ಚು ಕಡಿಮೆ 20 ಬಾರಿ ಕ್ರೈಮ್ಗಳನ್ನು, ಅನಾಹುತಗಳನ್ನು ಮಾಡ್ತಾರಂತೆ ಇಬ್ಬರು ಡ್ರೈವರ್ಸ್ಗಳು ಗಾಡಿಯನ್ನು ಹೊಡಿತಾ ಇದ್ದಾರೆ. ಆದರೂ ಕೂಡ ದೇರ್ ಈಸ್ ನೋ ಆ್ಯಂಗರ್. ಒಬ್ರಿಗೊಬ್ರು ಸಿಟ್ಟಿಲ್ಲ. ಅವ್ನ ಗಾಡಿ ಹೆಡ್ಲೈಟ್ ಮುರಿದೈತಿ, ತಲೆ ಕೆಡಿಸ್ಕೊಳ್ಳಲ್ಲ. ಮಿರರ್ ಹೋಗೈತಿ, ತಲೆ ಕೆಡಿಸ್ಕೊಳ್ಳಲ್ಲ. ಬ್ಯಾನೆಟ್ ಪೂರ್ತಿ ಸ್ಕ್ರ್ಯಾಪ್ ಆಗೈತಿ, ತಲೆ ಕೆಡಿಸ್ಕೊಳ್ಳಂಗಿಲ್ಲ. ಸುಮ್ಮನೆ ಡ್ರೈವ್ ಮಾಡಿದೆ, ಒಬ್ರಿಗೊಬ್ರು ಹೊಡೆದೆ, ಮುಗೀತು. There is no anger, no hostility, nothing except they smile. ಬಟ್ ಏನೂ ಇಲ್ಲ. ಬಟ್ ಒಂದೇ ಒಂದು ಕೆಲಸ ಮಾಡ್ತಾರೆ, ಏನಪ್ಪ ಅಂದರೆ ದೇ ಸ್ಮೈಲ್ ಅಟ್ ಈಚ್ ಅದರ್. ಒಬ್ರಿಗೊಬ್ರು ಸ್ಮೈಲ್ ಮಾಡೋದನ್ನು ನೋಡ್ತೀವಿ. ದ ಟ್ರೂಲಿ ಫ್ಯಾಸಿನೇಟಿಂಗ್ ಪ್ರಾಬ್ಲಮ್ ಈಸ್ ದ ಮಿಸ್ಟ್ರಿ ಆಫ್ ಕ್ರಾಸಿಂಗ್ ನಾನ್ ಕ್ರಾಲಿಂಗ್ ಟ್ರಾಫಿಕ್ ಪ್ರೊಸೀಡ್ ಇನ್ ಆಟ್ ಅ ಟೆರಿಫೈಯಿಂಗ್ ಸ್ಪೀಡ್. ಬಟ್ ಆದರೆ ತುಂಬ ಸಮಸ್ಯೆ ಏನಪ್ಪ ಅಂದರೆ ಗಾಡಿಗಳು ಈ ರೋಡಿಂದ ಆ ರೋಡಿಗೆ ಕ್ರಾಸಿಂಗ್ ಮಾಡೋದಿದೆಯಲ್ಲ, ಅದು ತುಂಬ ಕಷ್ಟಕರವಾಗಿರ್ತಕ್ಕಂಥ ಕೆಲಸ ಅಂತೇಳಿ ಹೇಳ್ತಾರೆ. ಸೊ ದಿಸ್ ಈಸ್ ವಾಟ್ ಜಪಾನ್ ಆ್ಯಂಡ್ ಬ್ರೆಜಿಲ್ ಥ್ರೂ ದಿ ಐಸ್ ಆಫ್ ದ ಟ್ರಾವೆಲರ್, ಅಥವಾ ಜಪಾನ್ ಆ್ಯಂಡ್ ಬ್ರೆಜಿಲ್ ಥ್ರೂ ಟ್ರಾವೆಲರ್ಸ್ ಹೈ ಅಂತ ಹೇಳ್ತಕ್ಕಂಥದ್ದು. ಸೊ ಯಾರೆಲ್ಲ ನಮ್ಮ ವಿಡಿಯೋನ ಅರ್ಥ ಆಯ್ತಾ? ಎಸ್, ಹ್ಯಾವ್ ಯು ಆಲ್ ಅಂಡರ್ಸ್ಟೂಡ್? ಅರ್ಥ ಆಯಿತು. ಇದರಲ್ಲಿ ಏನಾದ್ರು ಡೌಟ್ಸ್ ಇದ್ದರೆ ಕೇಳ್ಬೋದು. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಆಸ್ಕ್ ಮೀ. ನೋ ಡೌಟ್ಸ್ ಇನ್ ದ ಸೆನ್ಸ್ ವಿಲ್ ಕಂಟಿನ್ಯೂ. ಎಸ್, ಡೂ ಯು ಹ್ಯಾವ್ ಎನಿ ಡೌಟ್ಸ್? I hope no doubts at all. See you then. Okay, and thank you for watching. Keep supporting like this. Okay. Those who haven't joined our Telegram channel, join us quickly. Link is given in the description ಲಿಂಕ್ ಅನ್ನು ಕೊಟ್ಟಿದ್ದೇವೆ. ಸೊ ಯಾರೆಲ್ಲ ಇನ್ನೂ ಜಾಯಿನ್ ಆಗಿಲ್ಲ ಅಂತ ಅಂದ್ಕೊಂಡಿದ್ರು ಅಥವಾ ಜಾಯಿನ್ ಆಗಿಲ್ವೋ, ಸೊ ದಯಮಾಡಿ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿ. ಜಾಯಿನ್ ಅಸ್ ಇನ್ ಅವರ್ ಟೆಲಿಗ್ರಾಮ್ ಚಾನಲ್. ಅಥವಾ ಯು ಕ್ಯಾನ್ ಟೈಪ್ Unacademy ಕರ್ನಾಟಕ PUC ಎಕ್ಸಾಮ್ಸ್ ಅಂತ ನೀವು ಟೈಪ್ ಮಾಡಿದರೂ ಕೂಡ ಅರ್ಥ ಆಗ್ತಿದೆಯಾ? ಯು ವಿಲ್ ಗೆಟ್ ದ ಚಾನಲ್. ನಾವು ಬಟ್ ನಿಮಗೆ ಗೊತ್ತಿರಬೇಕು ನಮ್ಮ Unacademy ಸಿಂಬಲ್ ಏನು, ಪ್ರತಿಯೊಂದೂ ಕೂಡ ನಿಮಗೆ ಗೊತ್ತಿರಬೇಕು. ಐ ಹೋಪ್ ಎಲ್ಲರದು ಮಿಡ್ ಟರ್ಮ್ ಎಕ್ಸಾಮ್ ಮುಗಿದಿದೆ ಅಂತ ಅಂದ್ಕೊಳ್ತೀನಿ, ಹೌದಿಲ್ಲ? ಸೊ ಪ್ರತಿಯೊಬ್ಬರದ್ದು ಇಲ್ಲಿ ಮಿಡ್ ಟರ್ಮ್ ಎಕ್ಸಾಮ್ ಮುಗಿದಿದೆ ಅಂತ. ಸೊ ದಟ್ ಈಸ್ ವಾಟ್ ಐ ಫೆಲ್ಟ್. ಸೊ ನಾನು ಅಂದ್ಕೊಂಡಿದ್ದೇನೆ. ಓಕೆನಾ? ಹಾಂ, ಸೊ ಎಲ್ಲರದ್ದು ಎಕ್ಸಾಮ್ ಮುಗಿದಿದೆ. ಆಮೇಲೆ ಇನ್ನೊಂದು ನೆನಪಿಟ್ಕೊಳ್ಳಿ, ಎಕ್ಸಾಮ್ಸ್ ಏನು ತುಂಬ ದೂರ ಇಲ್ಲ. ಯಾವತ್ತೂ ಕೂಡ ನಮ್ಮ ಫ್ಯೂಚರನ್ನು ಅಬ್ರಾಹಂ ಲಿಂಕನ್ ಅವರು ಒಂದು ಮಾತು ಹೇಳ್ತಾರೆ, ಏನಪ್ಪ ಅಂದರೆ ದ ಬೆಸ್ಟ್ ವೇ ಟು ಪ್ರಿಡಿಕ್ಟ್ ಯುವರ್ ಫ್ಯೂಚರ್ ಈಸ್ ಟು ಕ್ರಿಯೇಟ್ ಇಟ್. ಅಂದರೆ ನಮ್ಮ ಫ್ಯೂಚರನ್ನು ಏನು ಆಗ್ತದೆ ಅನ್ನೋದನ್ನು ಪ್ರಿಡಿಕ್ಟ್ ಮಾಡಬೇಕಂದ್ರೆ ನಾನು ಅದನ್ನು ಕ್ರಿಯೇಟ್ ಮಾಡಬೇಕು. ನನ್ನ ಫ್ಯೂಚರ್ ಹಿಂಗೆ ಆಗಬೇಕು ಅನ್ನೋ ಪ್ರಿಡಿಕ್ಟ್ ಇರ್ಬೇಕಂದ್ರೆ ನಾನು ಅದನ್ನು ಮೊದಲು ಕ್ರಿಯೇಟ್ ಮಾಡೋ ಕೆಪಾಸಿಟಿನ ಹೊಂದಬೇಕು ಅಂತ ಹೇಳ್ತಾರೆ. ಸೊ ಹಾಗಾಗಿ ಐ ಆಮ್ ವಿಶಿಂಗ್ ಯು ಆಲ್ ದ ಸ್ಟೂಡೆಂಟ್ಸ್ ಟು ಗೆಟ್ ಸಕ್ಸಸ್ ಇನ್ ಯುವರ್ ಲೈಫ್. ಸೊ ಬಟ್
ಟ್ರೈ ಹಾರ್ಡ್. ಹೇಳ್ತಾರಲ್ಲ, ಟ್ರೈಯಿಂಗ್ ಈಸ್ ಬೆಟರ್ ದ್ಯಾನ್ ಕ್ರೈಯಿಂಗ್ ಅಂತ. ಯಾವತ್ತೂ ಕೂಡ ಸೆಲ್ಫ್ ಬಿಲೀಫ್ ಇರಬೇಕು, ಹಾರ್ಡ್ ವರ್ಕ್ ಇರಬೇಕು. ಸೆಲ್ಫ್ ಬಿಲೀಫ್ ಆ್ಯಂಡ್ ಹಾರ್ಡ್ ವರ್ಕ್ ವಿಲ್ ಆಲ್ವೇಸ್ ಅರ್ನ್ ಯು ಸಕ್ಸಸ್. ನಾನು ಹಾರ್ಡ್ ವರ್ಕ್ ಮಾಡೋಂಗಿಲ್ಲ, ನನ್ನ ಮೇಲೆ ನನ್ನ ನಂಬಿಕೆ ಇಲ್ಲ ಅಂದ್ರೆ ಆಗಂಗಿಲ್ಲ. ಅದನ್ನೊಂದು ನೆನಪಿರಲಿಪ್ಪ, ನಿಮಗೆ ನೆನಪಿರಲಿ. ಓಕೆನಾ? ಎಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ our video. Keep supporting like this and click on the bell icon to get the notifications of our next video. Like the video, share the video and subscribe the channel. Thank you one and all. Thank you for watching. Okay, keep supporting and share. Please share with your friends and classmates and all the PUC aspirants. And one more thing, grammar anta bandaga it is there for everywhere. ಅದು ಬೇಕು. ಓಕೆನಾ? ಪ್ಲೀಸ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಆಲ್.